ಆಳದ ಪಕ್ಷದವರು ನಾವು ತಪ್ಪು ಮಾಡೋದನ್ನ ನೋಡ್ಬೇಕು. ಅದಕ್ಕಾಗಿ ಸ್ಪೀಕರ್ ಇಸ್ ಆಲ್ವೇಸ್ ಅ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಇಲ್ಲ, ಯಾಕಂತ ಹೇಳಿದ್ರೆ ಪೇಷನ್ಸ್ ಹಾಗೆ ಈಗಿನ ನಿಮ್ಮ ಈ ಟರ್ಮಲ್ಲಿ ತಾವು ಸಾಕಷ್ಟು ಮಹಿಳೆಯರಿಗೆ ವಿಶೇಷವಾದ ಸ್ಕೀಮನ್ನು ಕೊಟ್ಟಿದ್ದೀರಾ. ಪಾಪ ಸರ್, ನಮ್ಮ ಹುಡುಗರಿಗೆ ಏನು ಸ್ಕೀಮ್ ಇದೆ? ತುಂಬ ಜನರ ಪ್ರಶ್ನೆ ಇದು. ನೋಡಿ, ತಾಯಂದಿರಿಗೆ ಕೊಟ್ಟಂತ 2,000 ದುಡ್ಡಿನಲ್ಲಿ ಅವ್ರು ಖರ್ಚು ಮಾಡಿದ ಯಾರಿಗೆ? ಆ ಗಂಡು ಮಕ್ಕಳಿಗೆ ಅವರು ಖರ್ಚು ಮಾಡ್ತಾರೆ. ಅವರ ಶಿಕ್ಷಣ ಇರಲಿ, ಇನ್ನೊಂದಿರಲಿ, ವ್ಯವಸ್ಥೆ ಇರಲಿ. ತಾಯಿಗೆ ನೀವು ಬಸ್ಸಿನಲ್ಲಿ ಅವಕಾಶ ಮಾಡಿ ಕೊಟ್ಟರೆ ಅದು ಹೆಚ್ಚಿನ ಪ್ರಯೋಜನ ಯಾರಿಗೆ ಮಾಡ್ತಾರೆ? ಮಕ್ಕಳಿಗೆ ಅವ್ರು ಮಾಡ್ತಾರೆ. ಪರೋಕ್ಷವಾಗಿ ಮಕ್ಕಳಿಗೆ ಮಾಡುವಂಥದ್ದು. ಆದ ಕಾರಣ ಆ ಒಂದು ಉದ್ದೇಶದಿಂದ ಇವತ್ತು ಕೊಟ್ಟಿದೆ. ಒಂದೇನು 2,000 ಕೊಟ್ಟದ್ದು, ಮತ್ತೇನು ಬಸ್ ಫ್ರೀ ಮಾಡುವಂಥದ್ದು ಶಕ್ತಿ ಇದರಲ್ಲಿ. ಅದರಲ್ಲಿ ಮತ್ತೆ ಬೇರೆ ಸ್ಕೀಮ್ ಎಲ್ಲರಿಗೂ ಕೂಡ ಇವತ್ತಿದೆ. ಇದರಲ್ಲಿ ಅಕ್ಕಿ ಎಲ್ಲರಿಗೂ ಕೂಡ ಬರ್ತದೆ. ನಮ್ಮ ಇವತ್ತು ನಿರುದ್ಯೋಗಿ ಇದು ಅದು ಎಲ್ಲರಿಗೂ ಕೂಡ ಬರ್ತದೆ. ಆದ ಕಾರಣ ಮಹಿಳೆಯರು ಇವತ್ತು ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಮತ್ತು ಅವರು ಅದರಲ್ಲಿ ಹೆಚ್ಚಿನ ಆಸಕ್ತಿ ಬರಬೇಕು. ಸಮಾಜ ಮುಖ್ಯವಾಗಿ ಯಾಕಂತ ಹೇಳಿದ್ರೆ 50% ಅಂತ ಮಹಿಳೆಯನ್ನು ದೂರವಿಟ್ಟು ಗಂಡಸರೇ ಈ ಸಮಾಜವನ್ನು ಉದ್ಧಾರ ಮಾಡ್ತದೆ ಹೇಳಿದ್ರೆ ಅದು ಮೂರ್ಖತನದ ಪರಮಾರ್ಥ. 50% ಇರುವವರನ್ನು ಮುಖ್ಯವಾಗಿ ಸೇರಿಸಿಕೊಂಡು ಹೋದ್ರೆ ಮಾತ್ರ ಈ ಸಮಾಜ ದೇಶ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕ ಯೋಜನೆಯನ್ನು ಸರ್ಕಾರ ಕೊಟ್ಟಿದೆ. ಓಕೆ ಸರ್, ಹಾಗೆ ವಿಧಾನಸಭೆಯಲ್ಲಿ ಕಲಾಪ ಶುರುವಾಯಿತು ಅಂದರೆ ಎಲ್ರಿಗೂ ಎಕ್ಸೈಟ್ಮೆಂಟ್ ಸರ್. ಎಸ್ಪೆಷಲಿ ಟ್ರೋಲ್ ಪೇಜ್ಗಳಿಗೆ ಅವರಿಗೊಂದು ಅಮೃತ ಸಿಕ್ಕ ಹಾಗೆ ಕಲಾಪ ನಡೀತಾ ಇದೆ ಅಂತ ಹೇಳಿ. ಆದರೆ ಹಾಗೆ ನೀವು ಸಭಾಧ್ಯಕ್ಷರು ಯಾವಾಗ ಆದರೂ ಆ ನಂತರದಿಂದ ವಿಧಾನಸಭೆಯ ಕಲಾಪಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತಗೊಂಡು ಬಂದಿದ್ದೀರಾ. ಯು ಜಸ್ಟ್ ಫೀಲ್ ಲೈಕ್ ಅ ಹೆಡ್ ಮಾಸ್ಟರ್ ಸರ್. ಎಲ್ಲ ಸಣ್ಣ ಸಣ್ಣ ಮಕ್ಕಳನ್ನು ಕಂಟ್ರೋಲಿಗೆ ತಗೊಂಡು ಓಕೆ ಎಲ್ಲ ಡಿಸಿಪ್ಲಿನ್ಡ್ ಆಗಿದೆ. ಹಾಗೆ ಯಾರು ಆನ್ ಟೈಮ್ ಇದ್ದಾರೆ, ಎಲ್ಲ ಡಿಸಿಪ್ಲಿನ್ ಇದ್ದಾರೆ ಅಂದರೆ ಅವ್ರಿಗೆ ಗಿಫ್ಟ್ ಕೊಡೋದಿರ್ಬೋದು, ಇಲ್ಲ ಮಲಗಲಿಕ್ಕೆ ಬೇಕಾಗಿನೂ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಾ, ಊಟದ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿ ಆಗೋ ಥರ ನೋಡ್ಕೊಂಡಿದ್ದೀರಾ. ಹೌ ಯು ಆರ್ ಮ್ಯಾನೇಜಿಂಗ್ ಆಲ್ ದಿಸ್? ಐ ವಾಸ್ ಸಿಟ್ಟಿಂಗ್ ಇನ್ ದಿ, ನಾನು ಆಡಳಿತ ಪಕ್ಷದಲ್ಲಿ ಕೂತ್ಕೊಂಡಿದ್ದೇನೆ, ಈ ಕಡೆ ಕೂಡ ಕೂತ್ಕೊಂಡಿದ್ದೇನೆ. ಆಗ ನಾನು ಸ್ಪೀಕರ್ ಕಷ್ಟ ಏನಂದ್ರೆ ಚೆನ್ನಾಗಿ ನನಗೆ ಗೊತ್ತಿದೆ ಇದರಲ್ಲಿ. ಮತ್ತೆ ಆಗ ನಮ್ಗೆ ಏನು ಬೇಕು ನಾವು ಎನಿಸಿದ್ದೆವು ಅದನ್ನು ನಾನು ಅಲ್ಲಿಗೆ ಕೂತ್ಕೊಂಡು ನಾನು ಮಾಡ್ತಿರ್ತೇನೆ. ಒಂದು, ನಾವೆಲ್ಲರಿಗೆ ಅವಕಾಶ ಮಾಡಿ ಕೊಡ್ಬೇಕು, ಆಗ ಮಾತ್ರ ಬರ್ತಾರೆ. ಸೆಕೆಂಡ್, ನಾವು ಫಸ್ಟ್ ಆಡಳಿತ ಪಕ್ಷದವರು ನಾವು ತಪ್ಪು ಮಾಡೋದನ್ನ ನೋಡ್ಬೇಕು. ಆಡಳಿತ ಪಕ್ಷದ ಅಳಿಸಬಾರ್ದು, ಬಸ್ಸಲ್ಲಿ ಇಟ್ಟರೆ ಆಟೋಮ್ಯಾಟಿಕ್ ಪ್ರತಿಪಕ್ಷದವರು ಸರಿಯಾಗಿ ಇರ್ತಾರೆ. ನಾನು ಅವರಿಂದ ಅದೇ ಪಕ್ಷದ ಗೆಂದು ಬದ್ಧ ಹೇಳಿಕೊಂಡು ನಾನು ಅಲ್ಲಿ ಏನಾದ್ರು ಸಾಫ್ಟ್ ನೇಚರ್ ಹೋದ್ರೆ ಇವರದನ್ನು ನಮ್ಮ ಪ್ರತಿಪಕ್ಷದವರೇ ಆಗ್ತದೆ. ಅವ್ರಿಗೆ ನಮ್ಗೆ ಹೇಗೆ ಮಾತಾಡಬೇಕು, ಅವ್ರಿಗೆ ಫ್ರಸ್ಟ್ರೇಷನ್ ಆಗ್ತದೆ. ಅದಕ್ಕಾಗಿ ಸ್ಪೀಕರ್ ಇಸ್ ಆಲ್ವೇಸ್ ಅ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಅಪೋಸಿಷನ್ ಮಿತ್ರ, ಪ್ರತಿಪಕ್ಷದ ಮಿತ್ರ ಸ್ಪೀಕರ್ ಆಗಿರ್ಬೇಕು. ಯಾಕೆ? ಯಾವಾಗ ಪ್ರತಿಪಕ್ಷದವರಿಗೆ ಅಧಿಕಾರವಿಲ್ಲ, ಸ್ಪೀಕರ್ ಇಲ್ಲ ಅಂತ ಹೇಳಿದಾಗ ಇವರು ಗಡಿಬಿಡಿ ಆಗ್ತದೆ, ಒಂದರ ಫ್ರಸ್ಟ್ರೇಷನ್ ಆಗ್ತದೆ. ಆಗ ನಮ್ಮ ಈ ಅಸೆಂಬ್ಲಿ ಏನಾಗ್ತದೆ, ಅಸ್ತವ್ಯಸ್ತ ಆಗ್ತದೆ. ನನ್ಗೇನಿದೆ 15 ದಿವಸ ಅಸೆಂಬ್ಲಿ ಸಮರ್ಪಕವಾಗಿ ನಡೀಬೇಕು, ಬಿಲ್ಗಳು ಪಾಸ್ ಆಗಬೇಕು, ಚರ್ಚೆಗಳು ನಡೀಬೇಕು, ಜನರಿಗೆ ಪ್ರಯೋಜನ ಆಗಬೇಕು. ಆ ಸಮಯಾವಕಾಶ ಸದುಪಯೋಗ ಉಪಯೋಗ ಮಾಡಬೇಕು. ಅದಕ್ಕೆ ಅನುಗುಣವಾಗಿ ಅಲ್ಲಿ ನಾನು ಕೂತ್ಕೊಂಡು ನನ್ನ ಕೆಲಸ ನಿರ್ವಹಿಸುವಂಥದ್ದು ಇದಕ್ಕೆ ಅದು ನಮ್ಮ ಸಂತೋಷ, ಖುಷಿಯನ್ನು ಮಾಡ್ತಾ ಇದ್ದೇನೆ. ವೆರಿ ಸ್ವೀಟ್ ಸರ್. ಮೀನ್ ವೈಲ್ ನಿಮಗೆ ಎರಡೂ ಕಡೆಯ ಮಾತು, ವಾಗ್ವಾದಗಳು ಎಲ್ಲ ನಡೀತಾ ಇರ್ತದೆ, ವಾದ ವಿವಾದಗಳಾಗ್ತಾ ಇರ್ತದೆ. ತುಂಬ ಪೇಷನ್ಸ್ ಬೇಕು ಸರ್ ಆ ಸ್ಥಾನದಲ್ಲಿ ಇಟ್ಕೊಂಡು. ಹೌ ಡು ಯು ಮೇಂಟೈನ್ ಯುವರ್ ಎನರ್ಜಿ? ಪೇಷನ್ಸ್ ಹೇಗೆ ಇಟ್ಕೊಳ್ತೀವಿ? ಇಲ್ಲ, ಯಾಕಂತ ಹೇಳಿದ್ರೆ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪೊಲಿಟಿಕ್ಸ್ಗೆಲ್ಲ ಎಲ್ಲಿಯಾದರೂ ಕೂಡ ಪೇಷನ್ಸ್. ನೀವು ಎಷ್ಟು ಗಂಟೆ ಬಂದಿದ್ದೀರಿ ಅಲ್ಲ, ನಿಮ್ಮ ಪೇಷನ್ ನಾನು ಮೆಚ್ಚಬೇಕು. ಅಷ್ಟೊತ್ತು ಎಲ್ಲಿ ವ್ಯವಸ್ಥೆ ಮಾಡಿ ಕಾದು ಕೂತ್ಕೊಂಡು ಅಲ್ಲಿ ಎಡಿಟಿಂಗ್ ಎಲ್ಲ ಮಾಡಿ ಇಷ್ಟೆಲ್ಲ 3-5-6 ಗಂಟೆ ಟೈಮ್ ಸ್ಪೆಂಡ್ ಮಾಡಿ ನೀವು ಇದೆ ರಾಶಿ ಕಟ್ಟೆ ಅರ್ಧ ಗಂಟೆ, 3/4 ಗಂಟೆ, ಎಷ್ಟು ಗಂಟೆ? 1 hour ಅಲ್ಲ. ಸೊ ಅಷ್ಟು ತಾಳ್ಮೆ ಇದೆ. ಸೊ ತಾಳ್ಮೆ ಎಲ್ಲರಿಗೂ ಕೂಡ ಬೇಕಾಗ್ತದೆ ಇದರಲ್ಲಿ. ಈಗ ಯಂಗೇಜ್ ಜನರೇಷನ್ಗೆ ತಾಳ್ಮೆ ಬಹಳಷ್ಟು ಕಡಿಮೆ, ಎಲ್ಲ ಅರ್ಜೆಂಟ್ ಮಸ್ತ್ ಅವ್ರ ಸಮಸ್ಯೆ ಸಿಕ್ಕಿ ಹಾಕೊಂಡು. ಆದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ತಾಳ್ಮೆಗೆ ಮೊದಲ ಆದ್ಯತೆ ಕೊಡಬೇಕು. ಅಂದರೆ ಯಂಗ್ಸ್ಟರ್ಸ್ ಬರೋದು ಕಡಿಮೆ, ನಾನು ಕೂಡ ತಾಳ್ಮೆ ಇರಲಿಲ್ಲ. ಭಾಳ ನಾನು ಕೋಪಿಷ್ಟ. ನನ್ನ ಮನೆಯಲ್ಲಿ ಬೇರೆ ನನ್ನ ಹೆದರಿಕೆ ಇರಲಿಲ್ಲ, ನನ್ನ ಕೋಪದ ಬಗ್ಗೆ ಮಾತಾಡೋದಕ್ಕೆ ಇತ್ತು.
ಮತ್ತು ತಾನೇ ಸೋಷಿಯಲ್ ಕೆಲಸ ಮಾಡಲಿಕ್ಕೆ ಬಂದಾಗ ಈ ಆಸ್ಪತ್ರೆಗೆ ನಿಮ್ಯಾನ್ಸಿಗೆ ಹೋಗೋದು, ಕಿದ್ವಾಯಿ, ಮಂಗಳೂರು ಎಲ್ಲ ಹಾಸ್ಪಿಟಲ್, ಅದು ಈ ಬಡವರನ್ನು ಬೇರೆ ಬೇರೆ ಆಶ್ರಮಕ್ಕೆ ಸೇರಿಸೋದು, ಅಥವಾ ಯಾರು ಕಷ್ಟ ಹೋಗಿ ಬ್ಲಡ್ ಕೊಡೋದು, ಎಲ್ಲವೂ ಕೂಡ ಮನವನ್ನು ಸ್ಲೋ ಬದಲಾವಣೆ ಮಾಡಿಕೊಂಡು ಇವತ್ತು ಒಂದು ಲೆವೆಲ್ಗೆ ಬಂದಿದೆ. ಆದ ಕಾರಣದ ಬಂದದ್ದು ಪುಣ್ಯ ಈ ಸೀಟಲ್ಲಿ ಕೂತ್ಕೊಳ್ಳುವಾಗ, ಇಲ್ಲೇ ಒಂದಾಗ ಎರಡು ಆಗ್ತಿತ್ತು. ಸೊ ಏನಾದರೂ ಸಮಾಧಾನ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳಿಕೊಂಡು ಅದನ್ನು ನಾವು ಇವತ್ತು ನಿಭಾಯಿಸಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಿದೆ. ಸ್ನೇಹಿತರೆ, ಕೆಲವೊಂದು ಬಾರಿ ನಮ್ಮ ಒಂದು ಪ್ರೀತಿ ಪಾತ್ರರು ಯಾರಿರ್ತಾರೆ, ಅದು ವೃದ್ಧರಾಗಿರ್ಬೋದು, ಇಲ್ಲ ಬಾಣಂತಿಯರಿರ್ಬೋದು, ನಮಗೆ ತುಂಬಾ ಆಪ್ತರಾದಂತಹ ವ್ಯಕ್ತಿಗಳ ಆರೈಕೆ ಮಾಡಲಿಕ್ಕೆ ಸಮಯ ಸಿಕ್ಕಿರೋದಿಲ್ಲ. ಪ್ರಾಬ್ಲಿ ನಮ್ಮ ಕೆಲಸದ ಒತ್ತಡಗಳಿಂದ ಇರಬಹುದು, ಇಲ್ಲ ಯಾವುದೇ ಕಾರಣಕ್ಕಿರಬಹುದು. ಅವರ ಒಂದು ಆರೈಕೆ ಮಾಡೋದು ಹೇಗಪ್ಪ, ಆ ಒಂದು ವ್ಯವಸ್ಥೆಯನ್ನ ಹೇಗ್ ಮಾಡಬೇಕು ಅನ್ನೋ ಯೋಚನೆ ನಿಮ್ಗೆ ಮಾಡ್ತಾ ಇದ್ರೆ ನಿಮಗೆ ಇಲ್ಲೊಂದು ಸೊಲ್ಯೂಷನ್ ಕಾಣ್ತಾ ಇದೆ. ನಮ್ಮ ದಾಸ್ ಪ್ರಮೋಷನ್ಸ್ ಅಂಡ್ ಹೋಮ್ ಕೇರ್ ಸರ್ವಿಸಸ್ ಅವರು ತುಂಬಾನೇ ಒಂದು ಕ್ರಿಯೇಟಿವ್ ಆಗಿ ಈ ಒಂದು ಯೋಜನೆಯನ್ನ ತಮಗೆ ತರ್ತಾ ಇದ್ದಾರೆ. ಅವರದ್ದೇ ಒಂದು ಕೇರ್ ಆಫ್ ಅಲ್ಲಿ, ಅದು ನುರಿತ ವೈದ್ಯರು, ನುರಿತ ನರ್ಸ್ಗಳಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರ ಆರೈಕೆಗಾಗಿ ಅವರೇ ತಂಡದ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಮ್ಮ ಪ್ರೀತಿ ಪಾತ್ರರ ಆರೈಕೆಯನ್ನು ಅವರು ಮಾಡ್ತಾರೆ. ಸೊ ನಿಮಗೆ ಆ ಒಂದು ಟೆನ್ಷನ್ ಯಾವತ್ತಿಗೂ ಬೇಡ. ಸೊ ಹೇಗಪ್ಪ ನೋಡ್ಕೊಳ್ಳೋದು ಅಂತ ಇದ್ರೆ ನಿಮ್ಮ ಎಂಟೈರ್ ಆ ಜವಾಬ್ದಾರಿಯನ್ನ ದಾಸ್ ಪ್ರಮೋಷನ್ಸ್ ಅಂಡ್ ಹೋಮ್ ಕೇರ್ ಸರ್ವಿಸಸ್ ಅವರು ನೋಡ್ಕೊಳ್ತಾರೆ. ಕಳೆದ 22 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ಈ ಒಂದು ಕಾರ್ಯವನ್ನ ಮಾಡ್ತಾ ಬಂದು ಇದೀಗ 23ನೇ ವರ್ಷದಲ್ಲಿ ಯಶಸ್ವಿಯಾಗಿ ಮುಂದುವರಿತಾ ಇದ್ದಾರೆ. ಕರ್ನಾಟಕದಾದ್ಯಂತ ಇವರ ಸೇವೆ ಲಭ್ಯವಿದೆ. ಮಂಗಳೂರು, ಬೆಂಗಳೂರು, ಮೈಸೂರು, ಬೆಳಗಾಂ, ಹುಬ್ಬಳ್ಳಿ, ಹಾಸನ, ಹಾಗೆ ಇನ್ನೂ ಹಲವಾರು ಕಡೆ ಇವರ ಒಂದು ಬ್ರಾಂಚಸ್ ಇದೆ. ಸೊ ನಿಮ್ಗೆ ಏನಾದ್ರೂ ಇವರಿಂದ ಸೇವೆಗಳು ಬೇಕು ಅಂತ ಇದ್ದಲ್ಲಿ ಇವರ ಡೀಟೇಲ್ಸ್ ಅನ್ನ ನಾನು ಕಳಿಸ್ಕೊಡ್ತಾ ಇರ್ತೀನಿ. ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರ ಆರೈಕೆಯನ್ನ ಸುಲಭ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ದಾಸ್ ಪ್ರಮೋಷನ್ಸ್ ಅಂಡ್ ಹೋಮ್ ಕೇರ್ ಸರ್ವಿಸಸ್ ಜೊತೆಗೆ ಇವರಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಕೂಡ ಇದೆ. ಯಾರಾದ್ರೂ ನಿರುದ್ಯೋಗಿಗಳಿಗೆ ಅವರೇ ಸ್ಪೆಷಲ್ ಆಗಿ ಟ್ರೈನಿಂಗ್ ಅನ್ನ ಕೊಟ್ಟು ಉದ್ಯೋಗವನ್ನ ಕಲ್ಪಿಸಿಕೊಟ್ಟು ಸೇವಾ ಕಾರ್ಯದಲ್ಲಿ ಅವರನ್ನ ಪ್ರೋತ್ಸಾಹಿಸುವಂತಹ ಒಂದು ಕಾರ್ಯ ಕೂಡ, ಟ್ರೈನಿಂಗ್ ಸೆಂಟರ್ ಕೂಡ ಇವರಲ್ಲಿದೆ. ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ಯಾವತ್ತಿದ್ರು ನಿಮ್ಮ ಪ್ರೀತಿ ಪಾತ್ರರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್. ನಮಸ್ತೆ. ಹಾಗೆ ಸರ್, ತಾವು ಆಸ್ ಅ ಸ್ಪೀಕರ್ ಬೆಳಗ್ಗೆ ಬೆಳಗಾವಲ್ಲಿದ್ರೆ ಮಧ್ಯಾಹ್ನ ಇನ್ನೆಲ್ಲೋ ಇರ್ತೀರಾ, ಸಂಜೆ ಮಂಗಳೂರಿದ್ರು, ಒಪ್ಪಿಕೊಂಡ ಕಾರ್ಯಕ್ರಮವನ್ನು ಎಟ್ ಎನಿ ಕಾಸ್ಟ್ ಯು ವಿಲ್ ಡೂ ಇಟ್, ಯು ವಿಲ್ ಮ್ಯಾನೇಜ್ ಟೈಮ್. ಅದು ಭಾರತದಾದ್ಯಂತ ಇರ್ಬೋದು, ಕರ್ನಾಟಕದಾದ್ಯಂತ ಯಾವ ಮೂಲೆಯಲ್ಲೂ ಕಾರ್ಯಕ್ರಮ ಇದ್ರೂ ಕೂಡ ಅದಾಗುತ್ತೆ. ಸೊ ಥ್ರೂ ಔಟ್ ದ ಡೇ ಆ ಒಂದು ಎಂಟೈರ್ ಎನರ್ಜಿಯನ್ನ, ಶೆಡ್ಯೂಲನ್ನು ಎಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ? ಈಗ ನಾನು ಕೆಲವೊಂದು ಎಲ್ಲಿ ಹೋಗ್ಬೇಕು, ನನಗೆ ಎಲ್ಲಿ ಅದನ್ನು ಮುಟ್ಲೇಬೇಕು, ಅದನ್ನು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಮನೆಯಲ್ಲಿ ಮತ್ತೆ ಅವಕಾಶ ಸಿಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಕಷ್ಟಪಟ್ಟರು ಕೂಡ ನಾವು ಅದನ್ನು ಹೋಗ್ಬೇಕು. ಮತ್ತು ಜನರ ಪ್ರೀತಿ ವಿಶ್ವಾಸ ಉಂಟಲ್ಲ, ಅದೇ ನಮ್ಮ ದೊಡ್ಡ ಎನರ್ಜಿ ಇದರಲ್ಲಿ. ಸೊ ಜನರ ಪ್ರೀತಿ ವಿಶ್ವಾಸವೇ ನಮ್ಮನ್ನು ಹೆಚ್ಚಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಡ್ತದೆ, ಮೋಟಿವೇಟ್. ಊಟನೇ ಕಡಿಮೆ ಮಾಡೋದಿಲ್ಲ, ನಮ್ಮ ಎನರ್ಜಿ ಕಡಿಮೆ ಆಗೋದಿಲ್ಲ. ಯಾಕೆ? ಜನರ ಪ್ರೀತಿ ವಿಶ್ವಾಸದಿಂದ ಪ್ರಮುಖವಾದ ಕಾರಣ. ನಾನು ಕಳೆದ 3 ದಿವಸದಿಂದ ಮನೆಯಲ್ಲಿ ಹೋಗಿ ಮಲಗುವ 3 ಗಂಟೆ ರಾತ್ರಿ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಮತ್ತೆ ಹೋಗುದು. ಇವತ್ತು ಮಾತ್ರ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೇನೆ. ಓಕೆ ಸರ್, ನಿಮ್ಮದು ಇಷ್ಟು ಹೆಕ್ಟಿಕ್ ಶೆಡ್ಯೂಲ್ಸ್ ರೆಗ್ಯುಲರ್ ಆಗಿರುವಾಗ ಒಂದು ಪಾಯಿಂಟಲ್ಲಿ ನಮಗೆ ಸ್ಯಾಚುರೇಟ್ ಆಗಿಬಿಡ್ತದೆ. ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಯಪ್ಪ ಸಾಕಿದು ಅಂತ, ಯಾಕಪ್ಪ ಬೇಕು ಅಂತ ಒಂದ್ಸಲ ಅನಿಸಿದೆ, ಇಲ್ಲ ಗಿವ್ ಅಪ್ ಮಾಡಬೇಕು ಅಂತ ಯಾವುದಾದ್ರು ಪಾಯಿಂಟಲ್ಲಿ ಅನಿಸಿದೆ? ನೋಡಿ, ಯಾಕಪ್ಪ ಸಾಕಂತ ಯಾವ ಕೂಡ ಆಗಲಿಲ್ಲ, ಖುಷಿ ಇದ್ದೇನೆ. ಕೆಲವೊಮ್ಮೆ ಈ ರೀತಿ ನಾವು ಆಲೋಚನೆ ಮಾಡ್ತದೆ, ಎಲ್ಲ ಅಧಿಕಾರ ಆಯಿತು, MLA ಆಯಿತು, ಮಂತ್ರಿ ಆಯಿತು, ಸ್ಪೀಕರ್ ಆಯಿತು, ಡೆಪ್ಯೂಟಿ ಮುಂದೆ ಆಯಿತು, ಎಲ್ಲ ಆಯಿತು. ಸುಮ್ಮನೆ ಒಮ್ಮೆ ಆರಾಮದಲ್ಲಿ ಇಟ್ಟುಕೊಂಡು ಇಡೀ ವಿಶ್ವಾಸತ್ವ ಅಂತೇಳಿ ಒಂದು ಭಾವನೆಗಳನ್ನು ಈ ರೀತಿಯನ್ನು ಬಾಯಿ ಬರ್ತಾ ಇತ್ತು. ನನ್ನ ಮಿತ್ರರಿಗೆ ಹೇಳ್ತಿದ್ದೆ, ದೇವರನ್ನ ಸ್ಪೀಕರ್ ಮಾಡಿದ್ದ, ಈಗ ಅದೇ ಕೆಲಸ ವಿಶ್ವಾಸತ್ವ ಕೆಲಸ ಆಗಿದೆ ಆಗ ಇದರಲ್ಲಿ. ಸೊ ಇಲ್ಲಿ ಸ್ವಲ್ಪ ಕೆಲಸ ಕೂಡ ಕಡಿಮೆ, ಆರಾಮದಲ್ಲಿ ಇದೆ. ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡೋ ಕಾರಣ ಹೆಚ್ಚಿನ ಸಮಯದಲ್ಲಿ ತಗೊಳ್ತೇನೆ. ಮತ್ತೆ ಪ್ರೀತಿಯಿಂದ ಆಹ್ವಾನಿಸ್ತಾರೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ, ಬೇರೆ ಬೇರೆ ಜಿಲ್ಲೆಯವರು, ಬೇರೆ ಬೇರೆ ದೇಶದವರು, ಬೇರೆ ರಾಜ್ಯದವರು, ಅದು ಹೋಗ್ತೇನೆ. ಈಗ ನಾಳೆ ತಮಿಳುನಾಡಿನಲ್ಲಿ ಕರೆದಿದ್ದಾರೆ, ತಿರುಚನಾಪಲ್ಲಿ. ನಾಳೆ ಬೆಳಿಗ್ಗೆ ನಾನು ಅಲ್ಲಿಂದ ಹೋಗಿ ಸಂಜೆ ನಾನು ರಿಟರ್ನ್ ಬರಬೇಕು. ನಾಳೆ ನಾನು ಮಸ್ಕಟ್ಟಲ್ಲಿ ಕರೆದಿದ್ದಾರೆ. ಸೊ ಬೆಳಿಗ್ಗೆ ಹೋಗಿ ಕಾರ್ಯಕ್ರಮ, ಸಂಜೆ ಮತ್ತೆ ರಿಟರ್ನ್ ಮಂಗಳೂರಿಗೆ, ಯಾಕೆ ಮಂಗಳೂರಲ್ಲಿ ಕಾರ್ಯಕ್ರಮ ಇದೆ. ಈ ರೀತಿ ಆದ ಕಾರಣ ಹೋಗಿ ಬರುವಂಥದ್ದು. ತಮಗೆ ಸ್ಪೀಕರ್ ಸ್ಥಾನ ಕೊಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ತಾವು ಒಪ್ಪಿರ್ಲಿಲ್ಲ ಅಂತ ಏನೋ ಕನ್ವಿನ್ಸ್ ಮಾಡಿ ಎಲ್ಲ ಸ್ಪೀಕರ್ ಸ್ಥಾನಕ್ಕೆ ಕನ್ವಿನ್ಸ್ ಮಾಡಿದ್ದು. ಬಟ್ ಹೌ ಡು ಯು ಫೀಲ್ ನೌ ಆಸ್ ಅ ಸ್ಪೀಕರ್? ಇಲ್ಲ, ನನಗೆ ಸ್ಪೀಕರ್ ಸ್ಥಾನ ಅವಕಾಶ ಮಾಡಿ ಪ್ರಪೋಸಲ್ ಕೊಟ್ಟಾಗ ನಾನು ಅದನ್ನು ಯಾವುದೇ ರಾಜಕಾರಣಕ್ಕಾಗಿ ನಾನು ನಿರಾಕರಣೆ ಮಾಡಲಿಲ್ಲ. ನಾನು 2 ವಿಚಾರ ಚರ್ಚೆ ಮಾಡಿದೆ. ಒಂದು,
ನಮ್ಮ ಒಂದು ಪರಂಪರೆ ಸಂಸ್ಕೃತಿ ಹೇಗೆ ಬಂದಿದೆ, ನಾವು ಹಿರಿಯರ ಮುಂಚೆ ಮಾತಾಡೋದೇ ಇಲ್ಲ ದೊಡ್ಡ ಧ್ವನಿಯಲ್ಲಿ ಅಲ್ವಾ. ನಮ್ಮ ತಂದೆ ನಮ್ಗೆ ಏನಾದ್ರು ಬೇಕಾದ್ರೆ ನಾವು ತಾಯಿ ಇನ್ಫ್ಲುಯೆನ್ಸ್ ಮುಖಾಂತರ ತಂದೆಯಲ್ಲಿ ಹೇಳ್ತಾ ಇದ್ದೆವು. ನಾವು ತಂದೆ ಮುಂದೆ ನಾವು ನಿಂತು ಮಾತಾಡೋದಲ್ಲ, ತಂದೆಯಲ್ಲಿ ಕೂತ್ಕೊಳ್ತಿದ್ರೆ ಈ ಸ್ಕರ್ಟ್ ಅನ್ನು ಹಿಂದುಗಡೆ ಸೈಡ್ ಅಲ್ಲಿ ನಿಂತುಕೊಂಡು ಮಾತಾಡೋದಿತ್ತು. ಈ ಒಂದು ಮತ್ತೆ ಯಾರ ದೊಡ್ಡವರು ನಮ್ಗೆ ಏನಾದ್ರು ಹೇಳಿದ್ರು ಕೂಡ ಅದು ಅವ್ರಿಗೆ ನಾವು ಅದು ಸರಿಯಿಲ್ಲದಿದ್ರು ಕೂಡ ಅದಕ್ಕೆ ನಾವು ಮತ್ತೆ ರಿಯಾಕ್ಟ್ ಮಾಡೋ ವಿಚಾರ ಇಲ್ಲ, ಸುಮ್ಮನೆ ಕೂತ್ಕೊಂಡು ಕೇಳ್ತಿದ್ದೆವು. ಅದು ನನ್ನ ತಂದೆ ಇರಲಿ, ಜನಾರ್ದನ ಪೂಜಾರಿ ಇರಲಿ, ಅಸ್ಕಫಾನೇಂದ್ರ ಶೈಲಾಗಿರಲಿ, ವೀರಪ್ಪ ಮೊಯ್ಲವರಿಲ್ಲ, ಯಾರು ಕೂಡ. ಆಗ ನಾನು ಹೇಳಿದೆ, ನನ್ನ ಪರಿಸ್ಥಿತಿ ಇದು, ಹಿರಿಯರು ಹೇಳಿದಾಗ ಅದಕ್ಕೆ ನಾನು ಪ್ರತ್ಯುತ್ತರ ಕೊಡುವಂತ ವ್ಯಕ್ತಿತ್ವ ನನ್ನಲ್ಲ. ಈಗ ನಾನು ಹೋಗಿ ಮೇಲೆ ಕೂತ್ಕೊಂಡು ಈ ದೊಡ್ಡ ದೊಡ್ಡ ಲೀಡರ್ಗಳ ಮುಂದೆ ಇವರಿಗೆ ನಾನು ಏನಂತ ಹೇಳಿದೆ ಅದನ್ನು ಕೇಳಿದ್ದೆ. ಎಲ್ಲೆಲ್ಲ ತೊಂದರೆ ಆದ ಅಲ್ಲಿ ಕೂತ್ಕೊಂಡಂತದ್ದು ಸರಿ ಆಗ್ತದೆ ಅಂತ ತೊಂದರೆ ಆಗುದಿಲ್ಲ ವಿಚಾರ ಇರುತ್ತೆ. ಎರಡನೇದೇನಂತ ಹೇಳಿದ್ರೆ, ನಾನು ಸಣ್ಣದಿಂದಲೇ ನಾನು ಸಕ್ರಿಯ ರಾಜಕೀಯದಲ್ಲಿ ಬಂದವ, ಪಕ್ಷಾಡಳಿತವಾಗಿ ಸಣ್ಣದಿಂದ. ಯಾವುದೇ ಬೈ ಇಲೆಕ್ಷನ್ ಇರಲಿ, ಯಾವುದೇ ಇಲೆಕ್ಷನ್ ಇರಲಿ, ಯಾವುದೊಂದು ಹೋರಾಟ ಇರಲಿ, ಮತ್ತೆ ನಾನು MLA ನನ್ನ ಪ್ರತಿಭಟನೆ ಹಾಕಿದ್ರೆ ವಾರಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್ ಇರಲಿ, ಇದೆಲ್ಲ ಮಾಡಿಕೊಟ್ಟೆ ನಾನು ಇಷ್ಟು ವರ್ಷ ರಾಜಕೀಯ ಮಾಡಿಕೊಂಡು ಬಂದವ. ಸ್ಪೀಕರ್ ಆದ್ರೆ ಮತ್ತೆ ನಾನ್ ಪೊಲಿಟಿಕಲ್ ಇದರಲ್ಲಿ ಇದನ್ನೆಲ್ಲ ನಾನು ಡಿಸ್ಕನೆಕ್ಟ್ ಆಗುವಂತ ಪರಿಸ್ಥಿತಿ ಆಗ್ತದೆ. ಈ ಎರಡು ವಿಚಾರ ಬಗ್ಗೆ ಮಾತನ್ನು ಚರ್ಚೆ ಮಾಡಿದ, ಅದೆಲ್ಲ ಮತ್ತೆ ಸರಿ ಆಗ್ತದೆ ಅಂತ ಹೇಳಿಕೊಂಡು ಮತ್ತೆ ನಾವು ನೀವು ಬೇಕಾದ ತೀರ್ಮಾನ ಮಾಡಿದ್ದಾರೆ. ರಾಹುಲ್ ಗಾಂಧೀಜಿ, ಖರ್ಗೆ ಅವರು, KC ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ. ಅದು ಪಕ್ಷಕ್ಕಾಗಿ ನಾನು ಒಪ್ಪಿದ್ದೇನೆ. ಪಕ್ಷ ಯಾವುದೇ ಕೆಲಸ ಇರಲಿಲ್ಲ ನಾನು ಹೋಗ್ತೇನೆ. ಯಾಕೆ ನನಗೆ ಇರಲಿ, ನನ್ನ ತಂದೆಗೆ ಇರಲಿ, ಇವತ್ತು ರಾಜ್ಯ ಮತ್ತು ರಾಷ್ಟ್ರವನ್ನು ಗುರುತಿಸುವ ಶಕ್ತಿ ಕೊಟ್ಟಿದ್ರೆ ಅದು ನಮ್ಮ ಪಕ್ಷದ ಕೊಡುಗೆ, ನಮ್ಮ ಕಾರ್ಯಕರ್ತರ ಮುಖಾಂತರ. ಅದು ನಾವು ಯಾವಾಗಲೂ ಮರಿಬಾರದು. ಪಕ್ಷದ ತೀರ್ಮಾನ ಅಂತಿಮ ತೀರ್ಮಾನ. ಖಂಡಿತ ಯಾವುದೇ ಕನಸು ಯಾವುದು ಕೂಡ ಇಲ್ಲ ಅದಕ್ಕೆ. ಯಾಕಂದ್ರೆ ಇಲ್ಲದೆ ನಾನು ಇಷ್ಟದ ತನಕ ದೇವರು ಏನು ಅಪೇಕ್ಷೆ ಮಾಡಿದ್ರೆ ಕೊಟ್ಟದ್ದು ಆ ಇದರಲ್ಲಿ. ಇನ್ನು 10-20 ವರ್ಷ ನಮ್ಮ ಕ್ಷೇತ್ರದವರನ್ನು ಮತ್ತೆ ಮತ್ತೆ ಗೆಲ್ಲಿಸಿಕೊಂಡು ಬಂದ್ರೆ ಆಗ ಏನಾದ್ರು ನೋಡುವ ಏನೋ ವಿಚಾರ ಅಂತ ಹೇಳಿ. ಸದ್ಯಕ್ಕೆ ವಿಜಯ ಯಾವುದು ಕೂಡ ಸಬ್ಜೆಕ್ಟ್ ಅಲ್ಲಿ ಗೊತ್ತಿಲ್ಲ. ನೀವು ಆಗಾಗ ಹೇಳ್ತಾ ಇರ್ತೀರಿ 80% ಹಾರ್ಡ್ ವರ್ಕ್, 80% ಹಾರ್ಡ್ ವರ್ಕ್ ಅಲ್ಲ, ಲಕ್. ಮುಂಚೆ ಆಲೋಚನೆ ಹೇಗಿತ್ತು ಅಂತ ಹೇಳಿದ್ರೆ, ಯಾವುದೊಂದು ಯಶಸ್ವಿ ಆಗ್ಬೇಕಾದ್ರೆ 80% ಹೋರಾಟ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಅದಂತೇಳಿ, ಒಂದು 20% ಲಕ್ ಅಂತ, ಜನರ ಆಶೀರ್ವಾದ ಮತ್ತು ಭಾಗ್ಯ ಬೇಕು. ಈಗ ನನಗೆ ಗೊತ್ತಾಗಿದೆ, ಅದು 80% ಲಕ್ ಬೇಕು, ಬ್ಲೆಸ್ಸಿಂಗ್ಸ್ ಬೇಕು, ಆಶೀರ್ವಾದ ಬೇಕು. 20% ಮಾತ್ರ ಶ್ರಮ. ನೀವೇ ನೋಡಿ, ನಿಮ್ಗೂ ಕೂಡ ಅನುಭವ ಆಗಿದೆ, ನನಗೂ ಆಗಿದೆ. ಒಂದು ಕೆಲಸ ಹಿಡ್ಕೊಂಡು ಅದನ್ನು ಪ್ಲಾನ್ ಮಾಡಿ ಕೆಲಸ ಮಾಡಿ 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 ಲಾಸ್ಟ್ಗೆ ನೀವು ಹೋಗಿ ಮುಟ್ಟುವಾಗ ಅದು ತಪ್ತದೆ, ಏನಾದ್ರು ಒಂದು ಕಾರಣ ತಪ್ತದೆ. ಇನ್ನೊಂದು ಕಡೆ ನೀವು ಏನಿಲ್ಲ, ಆರಾಮದಲ್ಲಿದ್ದು ದೇವರು ಕರೆಕ್ಟ್ ಆಗಿ ನಮ್ಮನ್ನಲ್ಲಿ ಮುಟ್ಟಿಸ್ತಾರೆ ಬಹುತೇಕ, ನಾನು ನೋಡಿದ ಮಟ್ಟಿಗೆ. ಸೊ ಅದಾದ್ಮೇಲೆ ನಮ್ಗೆ ಆಶೀರ್ವಾದ ಸಿಗ್ಬೇಕಾದ್ರೆ ಎಲ್ಲ ಜನರ ಪ್ರೀತಿ ವಿಶ್ವಾಸ ಬೇಕು. ತನ್ನಿಂದ ದೇವರು ಕೊಡೋದಿಲ್ಲ. ದೇವರು ಯಾರು ಪ್ರೀತಿಸ್ತಾನೆ, ಜಾಸ್ತಿ ಜನ, ಹೆಚ್ಚು ಜನ ಯಾರು ಪ್ರೀತಿಸ್ತಾರೆ ಅವ್ರನ್ನ ದೇವರು ಪ್ರೀತಿಸ್ತಾನೆ. ಸೊ ನಾವು ಜನರ ಜೊತೆ ಚೆನ್ನಾಗಿದ್ರೆ ಆಟೋಮ್ಯಾಟಿಕ್ ಜನರ ಆಶೀರ್ವಾದ, ದೇವರ ಆಶೀರ್ವಾದ ಬಂದಿರ್ತದೆ. ಅದು ನೀವು ಹೇಳಿರೋ ಕಾನ್ಸೆಪ್ಟ್ ಸರ್, ಇಟ್ ಇಸ್ ಸೈಂಟಿಫಿಕಲಿ ಪ್ರೂವನ್. ಮ್ಯಾನಿಫೆಸ್ಟೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಸೊ ಅಲ್ಲಿ ಅಂತ ಹೇಳಿದ್ರೆ ನಾವು ಯಾವ್ದ್ರ ಹಿಂದೆ ಓಡ್ತಾ ಇರ್ತೀವೋ, ಸೊ ಯಾವ್ದು ಅದು ಸೊ ನೀವು ಯಾವಾಗ ನಂಬಿಕೆ ಇಟ್ಟು ರಿಲ್ಯಾಕ್ಸ್ ಆಗಿದೆ, ನಂಗೆ ಬರುತ್ತೆ, ಸರಿಯಾದ ಟೈಮಿಗೆ ಬರುತ್ತೆ ಅಂತ ಹೇಳಿದ್ರೆ ಸರಿಯಾದ ಟೈಮಿಗೆ ಬರುತ್ತೆ. ಸೊ ದಟ್ ಇಸ್ ಅ ಸೈಂಟಿಫಿಕ್ ಮೈಂಡ್ ಹ್ಯಾಕ್. ಯುಟಿ ಖಾದರ್ ಅವರ ದಿನಚರಿ ಹೇಗಿರುತ್ತೆ? ನಿಮ್ಮ ಒಂದು ದಿನ ಬೆಳಗಿನ ಸಂಜೆ ತನಕ ಹೇಗಿರ್ಬೋದು? ನೀವು ನಿಮ್ಮ ಮಾತಲ್ಲಿ ಅದನ್ನ ಡಿಸ್ಕ್ರೈಬ್ ಮಾಡಿದ್ರೆ. ಅದು ನನ್ನ ಕ್ಷೇತ್ರದಲ್ಲಿ ಇದ್ರೆ ನಾನು ಬೆಳಿಗ್ಗೆ ಎದ್ದು, ಈಗ ನಾನು 1-3 ವರ್ಷ ಇರುವುದಿಲ್ಲ. ನಾನು ಯಾರೆಲ್ಲ ತೀರಿ ಹೋಗಿದ್ದಾರೆ, ಯಾರೆಲ್ಲ ಮದುವೆ ಕಾರ್ಯಕ್ರಮ ಇದೆ, ಯಾವುದೆಲ್ಲ ಗೃಹ ಪ್ರವೇಶ ಪೆಂಡಿಂಗ್ ಇದೆ, ಮತ್ತು ಏನೆಲ್ಲ ಡೆವಲಪ್ಮೆಂಟ್ ವರ್ಕ್ ಇದೆ, ಯಾವ ವಿಲೇಜ್ ಎಲ್ಲ ನಾನು ಫಿಕ್ಸ್ ಮಾಡಿರುತ್ತೇನೆ. ಆಯ್ತಲ್ಲ. ಮತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ ಅದು ಕೆಲವೊಮ್ಮೆ ಬೆಳಿಗ್ಗೆ 6 ಗಂಟೆಗೆ ಕೂತ್ಕೊಂಡದ್ದು ಮರುದಿವಸ ಬೆಳಿಗ್ಗೆ 5 ಗಂಟೆ ತನಕ ಕೂಡ ನಾವು ಫಂಕ್ಷನ್ ಅಟೆಂಡ್ ಆದದ್ದು ಇದೆ, ಡಿಪೆಂಡ್. ಆದರೆ ನಾನು ಫಸ್ಟ್ ಈ ಎಲ್ಲ ಏನಿದೆ ನನ್ನ ಜವಾಬ್ದಾರಿ, ಆ ಕೆಲಸ ನಾವು ಮಾಡಬೇಕು. ಅದಕ್ಕೆ 3 ದಿವಸ ಊರಲ್ಲಿ ಇರಲಿಲ್ಲ, ತುಂಬ ದಿವಸ, 1 ವೀಕ್ ಈ ಬೆಲ್ಗಮಲ್ಲಿ ಇಲ್ಲ ಆಯ್ತು. ಮೊನ್ನೆ ಹೋಗಿ 3 ದಿವಸ ಎಷ್ಟು ಬಹುತೇಕ. ಇವತ್ತು ಬೆಳಿಗ್ಗೆ ಕೂಡ ನಾನು ಬೆಂಗಳೂರು ಬರೋ ಮುಂಚೆ 6 ಗಂಟೆಗೆ ಎದ್ದು 2-3 ಮನೆಯಲ್ಲಿ ಭೇಟಿ ಮಾಡಿ, ಮನೆ ಗೃಹ ಪ್ರವೇಶಕ್ಕೆ ಒಂದು 3 ಕಡೆ ತೀರಿಯೋದವ್ರ ಮನೆಗೆ ಕೊಟ್ಟು, ಮತ್ತೆ 2 ಪೆಂಡಿಂಗ್ ಇತ್ತು, ಫ್ಲೈಟ್ ಲೇಟ್ ಆಯ್ತು ಅಂತೇಳಿ ಫೋನ್ ಬಂದು ಅದಕ್ಕೆ ಬಿಟ್ಟು ಬಂದೆ, ನಾಲ್ದು ಹೋಗ್ಬೇಕು ಅಲ್ಲಿಗೆ. ಅದಕ್ಕೆ ಎಲ್ಲ ಕಾರ್ಯ ಮುಗಿಸ್ತೇನೆ.
ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಹರೇಕಳ ಹಾಜರ್ ಅವರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟರು ಬಾಳೆಪುರಿ ಅವರು. ಹೌದೌದು, ನಾನು ಹಾಸ್ಪಿಟಲ್ ಹೋಗಿದ್ದೆ. ಹಾಸ್ಪಿಟಲ್ ಹೋಗಿ ಅವ್ರು ಭೇಟಿ ಮಾಡಿ ಮಾತಾಡಿಕೊಂಡು ಇದೆಲ್ಲ ಚರ್ಚೆ ಮಾಡಿಕೊಂಡೆಲ್ಲ ಬಂದಲ್ಲ. ಅವ್ರ ಮನೆ ಕೂಡ ಮುಂಚೆ ಹೋಗಿದ್ದು. ಇಸ್ ಜೆಂಟಲ್ಮ್ಯಾನ್ ಅಂಡ್ ವೆರಿ ಗುಡ್ ಹ್ಯೂಮನ್ ಜರ್ನಲಿಸ್ಟ್ ಆಲ್ಸೋ. ಅಂಡ್ ಸತ್ಪ್ರಜೆ, ಊರಿಗೆ ಏನ್ ಬೇಕು ಅದಕ್ಕೆ ಅವರು ಇದ್ದಾರೆ. ದಟ್ ಇಸ್ ದ ವೇ ಆಫ್ ಸೀಯಿಂಗ್. ನಿಮ್ಮ ಒಂದು ಮೀ ಟೈಮ್ ಅನ್ನುವಂಥದ್ದು ಯಾವ ರೀತಿಯಾಗಿರುತ್ತೆ? ಮೀ ಟೈಮ್ ಅಂದ್ರೆ ನಿಮ್ಮ ಒಂದು ಸೆಲ್ಫ್ ಟೈಮ್, ನಿಮ್ಗೆ ಯಾವುದೇ ಜನಗಳ ಜೊತೆ ಬೇಡ, ನಿಮ್ಗೆ ನಿಮ್ಮ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿದ್ರೆ ಏನ್ ಮಾಡ್ತೀರಿ? ಬಹಳ ಕಡಿಮೆ ಅಂತದ್ದು ಇದೆ. ನನ್ ಕೂಡ ಒಬ್ಬನೇ ಇರ್ಲಿಕ್ಕೆ ಆಗುದಿಲ್ಲ. ಜನರು ಇದ್ದು ಜನರ ಜೊತೆಗೆ ನಾನು ಕೂಡ ಇರ್ಬೇಕಾಗ್ತದೆ. ಇದರಲ್ಲಿ ಸೆಲ್ಫ್ ಟೈಮ್ ಅಂತ ಬಹಳ ಕಡಿಮೆ ಅಂತ. ಕೆಲವೊಮ್ಮೆ ನಾವು ಫ್ಯಾಮಿಲಿ ಕೆಲವೊಮ್ಮೆ ಎಲ್ಲಿಯಾದ್ರೂ ಟೂರಿಗೆ ಒಂದ್ ದಿವಸ 2 ದಿವಸಕ್ಕೆ ಹೋಗ್ತೇವೆ. ಅದು ಕೂಡ ಫೋನ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಇರ್ತದೆ. ಹಾಗೆ ಹೇಳ್ತಾರೆ, ನಮ್ಮನ್ನು ಕರ್ಕೊಂಡು ನೀವು ಫೋನ್ ಅಲ್ಲಿ ಅಲ್ಲಿ ಊರಲ್ಲಿ ಇರ್ಬೋದು ಅಂತ ಯಾಕೆ ಬೇಕಿತ್ತು ಹೇಳಿ ಈ ಕೆಲಸ ಕಾರ್ಯದ ಬಗ್ಗೆ ಅದರಲ್ಲಿ ಆಗಿರುವಂಥದ್ದು. ನೀವು ಯಾವ್ದಾದ್ರು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಂತ ನೀವು ಫಾಲೋ ಮಾಡ್ತೀರಾ? ಸ್ಪಿರಿಚುವಲ್ ಅಂದ್ರೆ ಇಟ್ ಇಸ್ ಬಿಯಾಂಡ್ ಎನಿ ರಿಲಿಜನ್. ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತಲ್ಲ, we should understand ourselves. That is itself is that is very important. ಇದರಲ್ಲಿ ಆಗ ನಮ್ಮ ಮೈಂಡ್ ಬ್ಯಾಲೆನ್ಸ್ ಅಲ್ಲಿ ಇತ್ತು. and that's very important for everyone. ಯಾಕೆ ನಾವು ಎನಿಸಿದ್ದೆಲ್ಲ ಕೂಡ ಆಗುವುದಿಲ್ಲ. ನಾವು ಯಾವ್ದು ಎನಿಸ್ಲಿಲ್ಲ ಅದೇ ಆಗುವಂಥದ್ದು. ನಾವು ಯಾವ್ದು ಎನಿಸ್ಲಿಲ್ಲ ಅದು ಆಗ್ತದೆ. ನಾನು ಯಾವ್ದು ಎನಿಸಿದ್ದೆ ಅದು ಆಗುದಿಲ್ವ, ಆವಾಗ ನಮ್ಮ ಬ್ಯಾಲೆನ್ಸ್ ಆಫ್ ಮೈಂಡ್ ಹೇಗಿರಬೇಕು? that should be, we should have our own, what you say, our mind and the heart should be very trained for that. ಈಗ ಒಂದು ಅವಕಾಶ ಬೇಕು, ಸಿಕ್ಕಲಿಲ್ಲ, ನಾವು ಇಡೀ ಗಡಿಬಿಡಿ ಆಗುದಲ್ಲ. ಸಂಬಂಧ ಇವತ್ತಲ್ಲಿ ನಾಳೆದು ಆಗ್ತದೆ. ಒಂದು ವಿಚಾರಕ್ಕೆ ಬರಬೇಕು. ನಾನು ಸ್ಪಿರಿಚುವಲ್ ಅಂತ ಹೇಳಿದ್ರೆ ಒಂದೇ ವಾಕ್ಯ ಹೇಳ್ಬೇಕಾದ್ರೆ ಓನ್ಲಿ ಒನ್ ಥಿಂಗ್, ಏನಾದರೂ ಕೂಡ ಒಂದು ಆದದ್ದು ಒಳ್ಳೆಯದಕ್ಕೆ, ಏನಾದಲ್ಲಿ ಉತ್ತಮವಾಗಿರಬೇಕು. ಐ ಥಿಂಕ್ ಆನ್ ದ್ಯಾಟ್ ವೇ. ಸರ್ ನಮ್ಗೆ ಏನಾಗ್ಬೋದು, ವಿ ಫೀಲ್ ಸಮಥಿಂಗ್ ಬಟ್ ವಿ ಕೀಪ್ ಕ್ವೈಟ್. ಬಟ್ 1-2 ಡೇಸ್ ನೋಡುವಾಗ ಮೊನ್ನೆ ಈ ರೀತಿ ಆದದ್ದು ಒಳ್ಳೇದಾಯ್ತು ಮಾತ್ರ ಅಂತ ಹೇಳಿ ಅದು ಬರ್ತದೆ. ಅದೇ ನಾನು ಅಲ್ಲಿ ಬ್ಯಾಲೆನ್ಸ್ ತಪ್ಪಿದ್ರೆ ಎವ್ರಿಥಿಂಗ್ ವಿಲ್ ಹ್ಯಾವ್ ಪ್ರಾಬ್ಲಮ್. ಸೊ ಅದಕ್ಕೆ ನಾಗೆ ಬಿಟ್ಟು ಬಿಡ್ತೇನೆ ಏನಿದೆಲ್ಲ ಜಸ್ಟ್ ಲಿವ್. There is a famous saying, sir. When we get what we want, is a God's blessing. When we don't get what we want, it is a God's protection. Correct. 100%. ಸರ್, ತಮ್ಮ ಫೇವ್ರೆಟ್ ಹಾಬೀಸ್ ಯಾವುದು? ಸ್ಪೋರ್ಟ್ಸ್ ಇರ್ಬೋದು, ಇಲ್ಲ ಯಾವುದಾದ್ರು ತುಂಬಾ ಹವ್ಯಾಸಗಳು ನಿಮ್ಮ? ಕಾಲೇಜಲ್ಲಿ ಇದ್ದಾಗ, ನಾನು ಹೈಸ್ಕೂಲ್ ಇದ್ದಾಗ ನಾನೆಲ್ಲ ಆಟ ಆಡಿದ್ದೆ. ಕ್ರಿಕೆಟ್, ಫುಟ್ಬಾಲ್, ಹಾಕಿ, ವಾಲಿಬಾಲ್, ಖೋ ಖೋ, ಕಬಡ್ಡಿ. ನಾನು ದೊಡ್ಡ ಮಟ್ಟದ ಪ್ಲೇಯರ್ ಅಲ್ಲದಿದ್ರು ಕೂಡ ಅದರಲ್ಲಿ ಎಲ್ಲಾ ಕ್ರೀಡೆ ಸಕ್ರಿಯವಾಗಿ ನಾನು ಭಾಗವಹಿಸ್ತೇನೆ ಅಂತ ವಿಚಾರ ಇತ್ತು. ಕ್ರಿಕೆಟ್ ಸ್ವಲ್ಪ ಜಾಸ್ತಿ ಆಗ್ತಿದ್ದೆ, ಕ್ರಿಕೆಟ್ ಇದರಲ್ಲಿ. ಮತ್ತು ನಾನು ಫಸ್ಟ್ PU ಸೆಕೆಂಡ್ PUC ಬಂದಾಗ ನಾನು ಜಾಸ್ತಿ ಬೈಕ್ ರೇಸ್ ಮತ್ತು ಕಾರ್ ರೇಸ್ ನಲ್ಲಿ ಆಸಕ್ತಿ ಜಾಸ್ತಿ. ಎಲ್ಲಿ ರ್ಯಾಲಿ ಆಗ್ತಿದ್ರು ಕೂಡ ನಾನು ಹೋಗ್ತಿದ್ದೆ. ಅವಾಗ ಕಾಫಿ 500ಗೆ ಅವಾಗ 1991 ನಲ್ಲಿ ಅವಾಗ ಹೋಗಿದ್ದೇನೆ ಕಾಫಿ 500ಗೆ ಚಿಕ್ಕಮಂಗ್ಳೂರಿಂದ. ಮತ್ತು ಬೇರೆ ಟ್ರ್ಯಾಕ್ ಪ್ರೈಸ್ ಎಲ್ಲ ಕೂಡ ಬಂದಿದ್ದೆ. ನನ್ನೊಟ್ಟಿಗೆ ನ್ಯಾವಿಗೇಷನ್ ಇದ್ದಂತ ಶರೀಫ್ ಎಂಬವರು ಈ ನೌಜೆ ಇಂಟರ್ನ್ಯಾಷನಲ್ ಚಾಂಪಿಯನ್ MRF ರೈಡರ್ ನನ್ನ ಜೊತೆ ಇದ್ದವರು, ಮುಸಾ ಅಂತ ಹೇಳಿ. ಸೊ ಆದ್ದರಿಂದ ಮತ್ತೆ ಇದನ್ನು ಕಂಡಕ್ಟ್ ಮಾಡುದು, ಯಾವುದು ಬೈಕ್ ರೇಸ್ ಎಲ್ಲ ಕಂಡಕ್ಟ್ ಮಾಡುದು. ಆಗ ನಮ್ಗೆ ಕಂಡಕ್ಟ್ ಮಾಡ್ಲಿಕ್ಕೆ ನಮ್ಗೆ ಅಸೋಸಿಯೇಷನ್ ಇಲ್ಲ. ಅದಕ್ಕೆ ನಾವೇ ಮ್ಯಾನ್ ರೈಡರ್ಸ್ ಕ್ಲಬ್ ಅಂತ ಮಾಡಿದ್ದೆವು. ಮಾಡಿ ನಾವು ಅದರಲ್ಲಿ ಮುಖಾಂತರ ಕಾಂಪಿಟೇಷನ್ ಕಂಡಕ್ಟ್ ಮಾಡುದು. ಮತ್ತೆ ಹೊಸೊಬ್ರು ಯಾರು ಬರ್ತಾರೆ ಅವ್ರಿಗೆ ಟ್ರೈನಿಂಗ್ ಕೊಡುದು, ಹೇಗೆ ರ್ಯಾಲಿಯಲ್ಲಿ ಹೋಗುದು ಅಂತ ಹೇಳ್ಕೊಂಡು. ಸೊ ಇದು ಸಣ್ಣದಿಂದ ಒಂದು ಕ್ರೇಜ್ ಇತ್ತು ಇದಕ್ಕೆ. ಮತ್ತೆ ನಮ್ದು ಸ್ಟೂಡೆಂಟ್ ಆಕ್ಟಿವಿಟೀಸ್ ಮೋರ್. ಕಾಲೇಜ್ ಬಂದ ತಕ್ಷಣ ಆಫ್ಟರ್ ಸೆಕೆಂಡ್ PUC ಲಾ ಕಾಲೇಜ್ ಸೇರಿದಾಗ ನಮ್ದು ಸ್ಟೂಡೆಂಟ್ ಆಕ್ಟಿವಿಟೀಸ್ ಜಾಸ್ತಿ ಆಗಿತ್ತು. ನಮ್ಮ ಕಾಲೇಜ್ ಜೊತೆಯಲ್ಲಿ ಇಡೀ ಜಿಲ್ಲೆಯನ್ನು ಮಾತ್ರ ಬರ್ತಾ ಇದ್ರು. 2 ದಿವಸ ಕಾಯ್ತಾ ಇದ್ರು. ಅವ್ರ ಕಾಲೇಜ್ ಏನೊಂದು ಸಣ್ಣ ಸಮಸ್ಯೆ ಇದ್ರು ಕೂಡ ನಮ್ಮ ಹತ್ರ ಬರುದು, ನಾವಲ್ಲಿ ಹೋಗುದು, ವಿದ್ಯಾರ್ಥಿಗಳ ಕಾಲೇಜ್ ಜೊತೆ ಮಾತಾಡುದು, ಅದನ್ನು ಬಗೆಹರಿಸುವುದು, ಈ ರೀತಿಯ ಜಾಸ್ತಿ ಆಕ್ಟಿವಿಟೀಸ್ ನಮ್ದು. ಹಾಗೆ ಸರ್, ಐ ಜಸ್ಟ್ ವಾಂಟ್ ಟು ರಿಕಾಲ್ ಒನ್ ಇನ್ಸಿಡೆಂಟ್. ಈ ಎಲೆಕ್ಷನ್ ರಿಸಲ್ಟ್ ದಿನ ಅಂತ ಕೇಳಿದ್ರೆ ತುಂಬಾ ಟೆನ್ಷನ್ ಆಗಿರ್ತಾರೆ. ಬೀಯಿಂಗ್ ಅನ್ MLA ಕ್ಯಾಂಡಿಡೇಟ್
ಆ್ಯಸ್ ಆಫ್ ಫರ್ ಐ ಒಬ್ಸರ್ವ್ಡ್. ಆ ಟೈಮಲ್ಲಿ ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ದವಳು. ಸೊ ಆವಾಗ ದ್ಯಾಟ್ ಡೇ ಮಾರ್ನಿಂಗ್ ಸರ್ ಯು ಯೂಸ್ ಟು ಪ್ಲೇ ಕ್ರಿಕೆಟ್ ವಿತ್ ದ ಕಿಡ್ಸ್. ಉಳಿದವರೆಲ್ಲ ಈ ರಿಸಲ್ಟ್ ಟೆನ್ಷನಲ್ಲಿ ಅವರಿಗೆ ಏನು ಕೆಲಸ ಮಾಡಲಿಕ್ಕೂ ಬರಲ್ಲ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ತಾವು ಅಷ್ಟು ಚಿಲ್ಡಾಗಿ ಆ ಮಕ್ಕಳ ಜೊತೆ ಕ್ರಿಕೆಟ್ ಆಡ್ತಾ ಇದ್ದಿದ್ದು ನೋಡಿ, ಓಕೆ ಈಸ್ ವೆರಿ ಶೋರ್ ದ್ಯಾಟ್ ಈಸ್ ಗೋಯಿಂಗ್ ಟು ವಿನ್. ಸೊ ದ್ಯಾಟ್ ವಾಸ್ ಅ ಇನ್ಸಿಡೆಂಟ್. ಸೊ ಎವ್ರಿ ಇಯರ್ ಎಲೆಕ್ಷನ್ ಆಗುವಾಗ ಎಲೆಕ್ಷನ್ ಇಸ್ ಲೈಕ್ ಎಕ್ಸಾಮಿನೇಷನ್. ನೀವು ಚೆನ್ನಾಗಿ ಕಲ್ತ್ರೆ ನೀವು ಚೆನ್ನಾಗಿ ಪಾಸ್ ಆಗ್ತದೆ. ಇಲೆಕ್ಷನ್ ಕೂಡ ಹಾಗೆ, ನೀವು 4-5 ವರ್ಷ ಕೆಲಸ ಮಾಡಿದರೆ ಜನ ನಿಮ್ಮ ಕೈಯನ್ನು ಖಂಡಿತವಾಗಿಯೂ ಹಿಡಿತಾರೆ ಇದರಲ್ಲಿ. ಸೊ ನನಗೆ ಇಟ್ಸ್ ಎ ಸೈಕಾಲಜಿ, ಮತ್ತೊಂದು ಮೇ ಬಿ ಅನ್ ಎಕ್ಸ್ಪೀರಿಯನ್ಸ್. ಇಲೆಕ್ಷನ್ 3 ತಿಂಗಳ ಮುಂಚೆ 1 ವರ್ಷ ಸುತ್ತು ನನ್ನ ಕ್ಷೇತ್ರಕ್ಕೆ ನಾನು ಹೋದರೆ ದ ಪೀಪಲ್ಸ್ ಎಕ್ಸ್ಪ್ರೆಷನ್, ದ ವೇ ದೇ ಕಮ್ ಅಂಡ್ ಶೇಕ್ ಹ್ಯಾಂಡ್, ಅದರಲ್ಲಿ ಕರೆಕ್ಟ್ ಹೋಗೋದು ನಾನು ವೋಟ್ ಹಾಕ್ತಾನೆ ಇಲ್ವೋ ಅಲ್ಲಿ ಗೊತ್ತಾಗ್ತಾನೆ. ನನಗೆ ಅವ್ನು ಕೈ ಕೊಡುವಾಗ ನನಗೆ ಗೊತ್ತಾಗ್ತದೆ ಓಟ್ ನನಗೆ ಬರ್ತದೆ ಇಲ್ವ ಅಂತ ಹೇಳಿ ನಾನು ಹೇಳ್ತೇನೆ. ನಮ್ಮ ಮಿತ್ರ ಇವನು ಸರಿ ಇಲ್ಲ, ಇವನು ಸ್ವಲ್ಪ ಬೇಸರದಲ್ಲಿದ್ದಾನೆ ಅಂತೇಳಿ ನಾನು ಬೇರೆಯವರಿಗೆ ನಾನು ಒಂದು ವಿಲೇಜ್ಗೆ ನಾನು ಹೋದ್ರೆ ಒಂದು 2 months 1 month ಬಿಫೋರ್ ಬಂದಾಗ ಯಾರಾದೊಬ್ಬ ಸೆಕೆಂಡ್ ಕೊಡೋದಕ್ಕೆ ಕೊಟ್ಟರೆ ನಾನು ಅಲ್ಲಿ ನಮ್ಮ ಲೀಡರ್ಗೆ ಹೇಳ್ತೇನೆ, ಅವನು ಏನೋ ಬೇಸರದಲ್ಲಿದ್ದೇನೆ ಅವನು ಸರಿ ಇಲ್ಲ, ಏನು ಪ್ರಾಬ್ಲಮ್ ಅಂತ ಹೇಳಿ ಹೇಳ್ತೇನೆ. ಸೊ ನಮ್ಗೆ ಅದು ಅಭ್ಯಾಸ ಆಗಿಬಿಡ್ತದೆ. ಸೊ 1 month ಬಿಫೋರ್ ಐ ಗೋ ಐ ವಿಲ್ ಕಮ್ ಟು ನೋ ವೆದರ್ ಐ ವಿಲ್ ವಿನ್ ಆರ್ ನೋ. ಈ ಸಲ ಜನರ ಒಂದು ಬೆಂಬಲ ಇದೆಯಾ ಇಲ್ವಾ ಅಂತೇಳಿ. ಇಲೆಕ್ಷನ್ ಯಾವ ದಿವಸ ಮುಂಚೆ ನಾನು ಪಟ್ಟಿ ಮಾಡಿ ಕೊಡ್ತೇನೆ, ಟೋಟಲ್ ಎಷ್ಟು ಲೀಡ್ ಬರ್ತದೆ ಅಂತೇಳಿ ಇದರಲ್ಲಿ. ಹೌದಾ, ಸದನ ಅಷ್ಟೇ 5 to 10% ಹೆಚ್ಚು ಕಮ್ಮಿ ಅಲ್ಲದೆ ನಾನು ಯಾವ ಗ್ರಾಮದಲ್ಲಿ ಎಷ್ಟೆಷ್ಟು ಲೀಡ್, ಯಾವ ಬೂತ್ ಎಷ್ಟೆಷ್ಟು ಮೈನಸ್, ಸದಾ ಅದೇ ರೀತಿ ಸಮೀಕ್ಷೆ ನಾನು ನನ್ನೊಂದು ಸಮೀಕ್ಷೆ ಮಾಡ್ತೇನೆ ಇದರಲ್ಲಿ. ಸೊ ಅವಾಗ ನಾನು ಫ್ರೀ ಆಗಿ ಇರ್ತೇನೆ, ನನಗೊಂದು ಗೊತ್ತಿರ್ತದೆ. ಇದರಿಂದ ನಾನು ಇಲ್ಲ, ಮತ್ತೆ ದೇವರ ಇಚ್ಛೆ, ಮತ್ತೆ ನಮ್ಗೆ ಏನು ಕೂಡ ಮಾಡ್ಲಿಕ್ಕೆ ಅಸಾಧ್ಯನೇ ಇಲ್ಲ ಮತ್ತು ಕೂಡ. ಸೊ ನಾನು ಬೆಳಿಗ್ಗೆ ಎದ್ದವರೆಲ್ಲ ಕೌಂಟಿಂಗ್ ಹೋಗ್ತೇನೆ, ಮನೆಗೆ ಒಂದು ಟೀ ಕುಡಿದ ಕೌಂಟಿಂಗ್ ಅವಲಿಗೆ ಬಿಡ್ತೇನೆ. ನಾನು ಹೋಗುದಿಲ್ಲ, ನಾನು ಉಲ್ಲಾಲಕ್ಕೆ ಹೋಗಿ ಮಕ್ಕಳ ಜೊತೆ ಟಿವಿ ಇಟ್ಕೊಂಡು ಆಟ ಆಡುದು ಅಥವಾ ಫುಟ್ಬಾಲ್ ಆಡುದು, ಕ್ರಿಕೆಟ್ ಆಡುದು. ಒಂದು 4-5 ಸಲ ಲೀಡ್ ಅಂತ ಬರ್ತದೆ 8-8:30 ಗಂಟೆಗೆ. ಆ ಮುನ್ನಡೆ 4 ಸಾವಿರ ಲೀಡ್ ಅಂತ ಗೊತ್ತಾಗುವಾಗ ಮೆಲ್ಲ ಎದ್ದುಕೊಂಡು ಅಲ್ಲಿಗೆ ಹೋಗುದು. ಆವಾಗ ಕೌಂಟಿಂಗ್ ಎಲ್ಲ ಮುಗಿದಿರ್ತದೆ. ಆಸ್ ಅ ವಿನ್ನರ್ ಆರಾಮದಲ್ಲ ಇರುವಂತ. ಇಟ್ಸ್ ಇಸ್ ಅ ರುಟೀನ್ ಎವ್ರಿ ಇಯರ್. ಜಾಸ್ತಿ ಇದು ಮಾಡ್ಲಿಕ್ಕೆ ಹೋಗುದಿಲ್ಲ. ಓನ್ಲಿ 2004 ನನ್ನ ತಂದೆ ನಿಂತಾಗ ದಟ್ ವಾಸ್ ಅ ಟಫೆಸ್ಟ್ ಕೌಂಟಿಂಗ್. ಆವಾಗ ಎಲ್ಲ ಬಹಳ ಟಫೆಸ್ಟ್ ಎಲೆಕ್ಷನ್. ಅವೆಲ್ಲರಿಗೂ ಕೂಡ ಡೌಟ್ ಇತ್ತು, ನಮಗೆ ವಿಶ್ವಾಸ ಇತ್ತು. 50% 60% ಇಲ್ಲ ಗೆಲ್ಲೋದಿಲ್ಲ ಅಂತೇಳಿ ಬಾಲ ಇತ್ತು. ನನಗೆ ವಿನ್ ಆಗ್ತದೆ ವಿಶ್ವಾಸ ಇತ್ತು. ತುಂಬಾ ಜನ ಕೌಂಟಿಂಗ್ ಯಾವ ವರ್ಷ ಬರುವವರು ಕೂಡ ಬರಲಿಲ್ಲ ಹೆದರಿಕೆಯಿಂದ, ಈ ಸರ್ ನಾನು ಬರುದಿಲ್ಲ ಅಂತೇಳಿ. ಬಟ್ ಅವತ್ತು ನಾವು ವಿನ್ ಆದೇವೆ. ಅವತ್ತು ಕಾಂಗ್ರೆಸ್ ಬೇರೆಲ್ಲ ಕೂಡ ಡಿಫೀಟ್ ಆಯಿತು, ಬಟ್ ವಿ ವಾನ್ ಆನ್ ದಟ್. ನಿಮ್ಮ ಇಷ್ಟು ಒಂದು ಸುದೀರ್ಘ ಜರ್ನಿಯಲ್ಲಿ ಯಾವ್ದಾದ್ರು ಮೊಮೆಂಟ್ ಅನ್ನ ಐ ವಾಂಟ್ ಟು ರೀಲೀವ್ ಅಂತ ಇದ್ರೆ, ನಾನು ವಾಪಸ್ ಆ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ಬದುಕಬೇಕು ಅನ್ನುವಂಥದ್ದು ಯಾವ್ದಾದ್ರು ಘಟನೆ ಬರುತ್ತೆ, ಯಾವ್ದಾದ್ರು ಮೊಮೆಂಟ್ಸ್ ಇದ್ರೆ ಯು ಕ್ಯಾನ್ ಶೇರ್. ನಿಮ್ಮ ಜರ್ನಿಯಲ್ಲಿ ಒಂದು ಒಳ್ಳೆ ಮೊಮೆಂಟ್, ನಂಗೆ ವಾಪಸ್ ಆ ಕ್ಷಣಗಳನ್ನು ಬದುಕಬೇಕು ಅನ್ನುವಂಥದ್ದು ಯಾವ್ದಾದ್ರು ಇದೆಯಾ? ಯೂಶಲಿ ನಾವು ಕಾಲೇಜ್ ಡೇಸ್ ನಮ್ಗೆ ಮತ್ತೆ ಸಿಕ್ಕಿದ್ರೆ ಆಗ್ಬೋದು ಅಂತ ಇದೆ. ಆ ಟೈಮ್ನಲ್ಲಿ ಯಾರು ಕೇಳಿಕೆ ಏನ್ ತಪ್ಪು ಮಾಡಿದ್ರು ಮಕ್ಕಳ ಅಡಿಗೆ ಅಂತ ಹೇಳ್ತಿದ್ರು. ಈಗ ಆಗಲ್ಲ ಅಷ್ಟು. ಆಗ ಸ್ಟೂಡೆಂಟ್ಸ್ ಇದ್ದಾಗ ನಾವು ತಪ್ಪು ಮಾಡಿದ್ರು ಕೂಡ ದೊಡ್ಡ ವಿಷಯ ಅಲ್ಲ, ಏನ ಮಕ್ಕಳ ಅಡಿಗೆ ಮಾಡ್ತಾರೆ ಅಂತೇಳಿ. ಈಗ ಆಗಲ್ಲ. ಸೊ that was the time where we were more free and more ಇದಿರ್ತದೆ. ಮತ್ತೆ ಅವತ್ತು ನಾವು ಕೂಡ ಆ ಒಂದು ಇದನ್ನ ತೆಕ್ಕೊಳ್ಳಿಕ್ಕೆ ಹೋಗ್ಲಿಲ್ಲ ಇದರಲ್ಲಿ. ಬಟ್ ಈಗ ನೋಡುವಾಗ ಏನಿದೆ, ಅವತ್ತು ಏನಾಗ್ತಿದ್ರು ಅದು ಮಕ್ಕಳ ಅಡಿಗೆ ಅಂತ ಬರ್ದದಿತ್ತು. ಈಗ ಆಗಿಲ್ಲ. ಸೊ ದಟ್ ವಾಸ್ ಅ ವೆರಿ ಗುಡ್ ಟೈಮ್ ಇದರಲ್ಲಿ. ಬಟ್ ಇಟ್ ಇಸ್ ಲೈಫ್ ಅಲ್ಲ, ಎವ್ರಿ ಫೇಸ್ ಆಫ್ ಲೈಫ್ ಯು ಹ್ಯಾವ್ ಟು ಪಾಸ್ ವೆನ್ ಕಮ್. ಆ್ಯಂಡ್ ಇನ್ನೊಂದು ಸರ್, ನಿಮಗೆ ಇಷ್ಟೊಂದು ಪ್ಯಾಕ್ಡ್ ಶೆಡ್ಯೂಲ್ಸ್ ಇರಬಹುದು, ಇದರಲ್ಲಿ ನಿಮ್ಮ ಒಬ್ಬರ ಒಂದು ಪ್ರಯತ್ನ ಅನ್ನೋದಕ್ಕಿಂತಲೂ ನಿಮಗೆ ಒಂದು ಅತ್ಯದ್ಭುತವಾದ ತಂಡ ನಿಮ್ಮ ಜೊತೆಗಿದೆ. ಸೊ ದೇ ವರ್ಕ್ ಡೇ ಆ್ಯಂಡ್ ನೈಟ್ ಅಂತ ನನಗನ್ಸೋದು. ವೈಯಕ್ತಿಕವಾಗಿ ನನ್ನ ಒಂದು ಅನುಭವ ಹೇಳೋದಾದರೆ, ಯಾವುದೋ ಒಂದು ಕೆಲಸಕ್ಕೆ ನಾನು ವಿಧಾನಸೌಧಕ್ಕೆ ಬಂದಿದ್ದಾಗ ನಿಮ್ಮ ಜೊತೆಗೆ ಮೀಟಿಂಗ್ ಇತ್ತು. ಸೊ ದೇ ಹ್ಯಾವ್ ಅರೇಂಜ್ಡ್ ಎವ್ರಿಥಿಂಗ್. ಸೊ ಇಡೀ ತಿಂಗಳಾನುಗಂಟ್ಲೆ ಅಲಿಬೇಕಾಗಿದ್ದ ಕೆಲಸ ನಿಮ್ಮ ಒಂದು ಸಿಗ್ನೇಚರಲ್ಲಿ ಅವತ್ತು ಮುಗ್ದು ಹೋಗುತ್ತೆ. ಆದರೆ ನನ್ನ ಈ ಒಂದು ವಿಚಾರ ಅಂತಲ್ಲ ಸರ್, ಎಂಟೈರ್ ತಂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಈಗ ಈ ಸ್ಪೀಕರ್ ಆಗಿದ್ದುಕೊಂಡು ನಿಮಗೆ ದಿನಕ್ಕೆ 1000 ಕಾಲ್ಸ್ ಬರ್ಬೋದು. ದೇ ವಿಲ್ ಕಾಲ್ ಬ್ಯಾಕ್
ಟು ಎವ್ರಿಬಡಿ, ಕಾಲ್ ಬ್ಯಾಕ್ ಮಾಡಿ ಏನು ವಿಷಯ ಅಂತ ಅದಕ್ಕೊಂದು ರೆಸ್ಪಾಂಡ್ ಮಾಡ್ತಾರೆ, ಪ್ರತಿಕ್ರಿಯೆ ಪಾಸಿಟಿವ್ ಆಗಿ ಕೊಡ್ತಾರೆ. ಸೊ ಐ ಥಿಂಕ್ ಯು ಹ್ಯಾವ್ ಎನ್ ಇನ್ಕ್ರೆಡಿಬಲ್ ಟೀಮ್. ಸೊ ನಿಮಗೆ ನಿಮ್ಮ ತಂಡದ ಬಗ್ಗೆ ನೋಡಿ, ನನ್ನ ಆಫೀಸಲ್ಲಿ ಕೆಲಸ ಮಾಡಿದ್ರೆ ನಾನು ಎಲ್ಲರೂ ಕೂಡ ಕೇಳ್ತಾರೆ ಅವ್ರಿಗೆ ಫಸ್ಟಿಗೆ ಕೆಲಸ ಕೂಡ ಮುಂಚೆ, ನೀನಿರೋದು ನಮ್ಮ ಟೆನ್ಷನ್ ಕಡಿಮೆ ಮಾಡಲಿಕ್ಕೆ, ಇನ್ನು ನಿಮ್ಮ ತಪ್ಪು ನಿಮ್ಮ ನನ್ನ ತಲೆಗೆ ನೀವು ಅಲ್ಲಿಗೆ ಹೋಗಬೇಡಿ. ಮೋಸ್ಟ್ ಆಫ್ ದಿ MLA ಸೋಲಿದೆ ಗೊತ್ತುಂಟ, 50% MLA ಅಲ್ಲ 50% PAಗಳೇ ಸೋಲಿಸಿದ್ದೇವೆ. ಇವನ ಉಪದ್ರದಿಂದ ಸ್ಟಾಫ್ ಇರ್ತಿರ್ತಾರಲ್ಲ, ಇವರಿಂದಲೇ ಇವರಿಗೆ ಕೆಟ್ಟ ಹೆಸರು ಬರುವಂಥದ್ದು. ಸೊ ನಾನು ಫಸ್ಟಿಗೆ ಹೇಳ್ತೇನೆ, ನೀವು ಇಲ್ಲಿ ಕೆಲಸಕ್ಕೆ ಇರುವುದು ನಮ್ಮ ಟೆನ್ಷನ್ ಕಡಿಮೆ ಮಾಡಲಿಕ್ಕೆ, ನಮ್ಮ ಟೆನ್ಷನ್ ಜಾಸ್ತಿ ಮಾಡಲಿಕ್ಕೆ ಅಲ್ಲ. ನೀವು ಜಾಸ್ತಿ ನೀವು ಹಾಕಿ ನಮ್ಮ ಜೊತೆ ಇರಬೇಕು. ಒನ್ ಥಿಂಗ್ ಇದೆ. ಸೆಕೆಂಡ್ ಥಿಂಗ್ ನೋಡಿ, ಮೇನ್ ಥಿಂಗ್ ಐ ವಾಂಟ್ ಎ ಕಮಿಟೆಡ್ ವರ್ಕರ್ಸ್. ಮೇನ್ ಥಿಂಗ್ ಇಸ್ ದೇ, ಯಾವುದು ಮುಂದೆ ಕಾಣಲಿಕ್ಕಿಲ್ಲ. ಮತ್ತು ಉತ್ತಮವಾದ ವರ್ಕರ್ಸ್ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಇದ್ದ ಕಾರಣ ನಮ್ಮ ಮೈಂಡ್ ಸೆಟ್ ಅವ್ರಿಗೆ ಅರ್ಥ ಆಗಿ ಅದಕ್ಕೆ ಅನುಗುಣವಾಗಿ ಅವರು ಆ ಸಿಸ್ಟಮ್ ಕೆಲಸ ಮಾಡ್ತಿರ್ತಾರೆ ಇದರಲ್ಲಿ. ಸೊ ನನ್ನೊಂದು ಮೈಂಡ್ ಸೆಟ್ ಏನಿದೆ ಮತ್ತು ನನ್ನ ವೇ ಆಫ್ ವರ್ಕ್ ಏನಿದೆ ಅದೆಲ್ಲ ನನ್ನ ಕಾರ್ಯಕರ್ತ ಕರೆಕ್ಟ್ ಆಗಿ ಗೊತ್ತಿದೆ ಇದರಲ್ಲಿ. ನಾನು ಕೂಡ ಅವ್ರಿಗೆ ತಪ್ಪು ಮಾಡಿದ ಮುಲಾಜಿ ಇರೋದಿಲ್ಲ, ಸರಿ ಅವರಿಗೆ ನೇರ ಜೋರಾಗಿ ನಾನು ಹೇಳ್ತೇನೆ. ಸೊ ದೇ ನೋ ಮೀ ವೆರಿ ವೆಲ್. ಅದಕ್ಕೆ ಅನುಗುಣವಾಗಿ ಅವರೆಲ್ಲ ಕೆಲಸ, ದೇ ಆರ್ ದಿ ಫಸ್ಟ್ ಒನ್ ಟು ಫೈಂಡ್ ಸಕ್ಸಸ್. ಅವ್ರು ಫ್ರೀಯಾಗಿ ಕೆಲಸ ಮಾಡೋದು. ಏನಾದ್ರೆ ತಿಂಗಳಿಗೆ PAಗಳು ಇವರಿಗೆಲ್ಲ PS ಮಂತ್ ಅವ್ರಿಗೆ ಸಂಬಳ ಬರ್ತದೆ. ತಳಮಟ್ಟದ ನಮಗೆ ಕಾನ್ಸ್ಟೆಂಟ್ ವರ್ಕ್ ಮಾಡೋ ವರ್ಕರ್ಸ್ ದೇ ವರ್ಕ್ ಫ್ರೀ ಆಫ್ ಕಾಸ್ಟ್ ಅಲ್ವಾ. ನಮ್ಗೆ ಹೋರಾಟ ಮಾಡೋದು, ಗಲಾಟೆ ಮಾಡೋದು, ದಿವಸಗಳು ಇದು ಮಾಡುವಂಥದ್ದು ಇದಕ್ಕೆ ಒಂದಾದ್ರು. ಸೆಕೆಂಡ್, ಈಗ ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಕೂಡ ಅವ್ರು ಕೂಡ ಅವ್ರದೇ ಆದ ರೀತಿಯಲ್ಲಿ ನನಗೆ ಆದ ರೀತಿ ಅವ್ರಿಗೆ ಕೆಲಸ ಅವರೊಳಗೆ ಸೋಷಿಯಲ್ ಸರ್ವಿಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಆಫೀಸ್ ಟೀಮ್ ಎಲ್ಲ ಒಗ್ಗಟ್ಟಿನ ಒಂದು ಕೆಲಸ ಮಾಡಿಕೊಂಡು ಹೋಗ್ತೇವೆ, ಅದು ಮುಖ್ಯ. ಮತ್ತೆ ಸಣ್ಣ ಸಣ್ಣ ಪುಟ್ಟ ವಿಚಾರಗಳ ಬರ್ತದೆ, ನಾನು ಅದಕ್ಕೆ ದೊಡ್ಡ ಮಟ್ಟದ ರಿಯಾಕ್ಷನ್ ಮಾಡ್ಲಿಕ್ಕೆ ಹೋಗುದಿಲ್ಲ. ದೇ ಆಲ್ಸೋ ನೀಡ್ ಸಮ್ ಸ್ಪೇಸ್. ಎಲ್ಲ ಕೂಡ ಮಾಡಿದ್ರೆ ಅದು ದಮ್ಮು ಕಟ್ಟಿ ಟ್ರೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ನನಗೇನಿದೆ, ನಮ್ಗೆ ಕೆಟ್ಟ ಹೆಸರು ಬರಬಾರ್ದು. ಒಂದು ದೇ ಶುಡ್ ಆಲ್ ಯುನೈಟೆಡ್, ಇದರಲ್ಲಿ ದಟ್ ಇಸ್ ಮೈನ್ ಎಜೆಂಡಾ. ಸೊ ದಿಸ್ ಈಸ್ ಅ ಒಪಿನಿಯನ್ ಸರ್, ಬಿಯಾಂಡ್ ಪಾರ್ಟಿ. ಈಗ ನಿಮ್ಮ ಪಕ್ಷದವರು ಅಂತಲ್ಲ, ಎಲ್ಲ ಪಕ್ಷದವರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡುವಂಥ ರೀತಿ ಅದು. ಒಂದು ದ ವೇ ಯು ಡೀಲ್ ವಿತ್ ಎವ್ರಿ ರಿಲಿಜನ್, ಎವ್ರಿ ಪೀಪಲ್ ಎಸ್ಪೆಷಲಿ ಅವರಿಗೊಂದು ಅವ್ರಿಗೆ ಕೊಡುವಂಥ ಗೌರವ ಇರ್ಬೋದು, ಅದಕ್ಕೆ ಪ್ಲಸ್ ನಿಮ್ಮ ಟೀಮಿಂದ ಸಿಗುವಂಥ ರೆಸ್ಪಾನ್ಸ್ ಇರ್ಬೋದು. ಆರು ನಡೆಕೊಂಡು ಬೇಲೆ ಹಾಕೊಂಡು ಅಂದರೆ 100% ವರ್ಕ್ ಆಗುತ್ತೆ ಅನ್ನೋಂಥ ಒಂದು ಮೈಂಡ್ ಸೆಟ್ಟಿಂದ ಬರ್ತಾರೆ. ಅದು ವಿರೋಧ ಪಕ್ಷದವರೇ ಇರ್ಬೋದು, ಸ್ವಪಕ್ಷದವರೇ ಇರ್ಬೋದು. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಟು ಯು. ಹಾಗೆ ಸರ್, ತಮ್ಮ ಎಂಟೈರ್ ಜರ್ನಿಯಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ? ಇಲ್ಲ, ನಮ್ಮ ಫ್ಯಾಮಿಲಿ ಸಂಪೂರ್ಣವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ ಕಾರಣ ಇವತ್ತು ನನ್ನ ಮಿಸ್ಸಸ್ ಇರಲಿ, ಮಕ್ಕಳಿರಲಿ, ಇದರಲ್ಲಿ ಎಷ್ಟೋ ನಾನು ಯಾಕೆ ನಮ್ಮ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ. ಆದರೂ ಕೂಡ ಅವ್ರಿಗೆ ಅದು ನೋವೆಲ್ಲ ಇದ್ರೂ ಕೂಡ ತೋರಿಸದೆ ಸಂಪೂರ್ಣವಾದ ಬೆಂಬಲ, ಸಹಕಾರ, ಉತ್ತಮವಾದ ಕೆಲಸ ಎಲ್ಲರೂ ಕೂಡ ಕೊಡ್ತಾರೆ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ನನ್ನ ತಿದ್ಲಿಕ್ಕೆ ಕೂಡ ತಿಂತಾರೆ ಇದರಲ್ಲಿ. ಅದಾಗೆಲ್ಲ ಹೀಗೆ ಆಗ್ಬೇಕಂತೇಳಿ ಹೇಳ್ತಾರೆ. ನಾನು ಯಾಕೆ ಸ್ವಲ್ಪ ಜೋರು ಸ್ವರದಲ್ಲಿ ಫೋನಲ್ಲಿ ಸ್ವಲ್ಪ ಜೋರು ಮಾತಾಡಿದ್ರೆ ಅವ್ರ ಪಕ್ಕದಲ್ಲಿ ಇದ್ರೆ ನಮ್ಗೆ ಯಾಕೆ ಅಷ್ಟು ಜೋರು ಮಾತಾಡ್ತಾರೆ ಅವರಿಗೆಲ್ಲ ಅಂತೇಳಿ ಇದೆ. ಮತ್ತೆ ಎಲ್ಲ ಟೈಮಿಗೆ ನಾನು ಅಲ್ಲಿ ಇರೋದಿದ್ರೆ ಅದು ಕೂಡ ಹೇಳ್ದೆ, ಯಾಕೆ ಹೇಳ್ದೆ ಒಂದು ಎಲ್ಲ ಟೈಮಲ್ಲಿ ಹೋಗ್ಬೇಕು, ಯಾಕೆ ಇಲ್ಲ, ಈ ರೀತಿಯ ಎಲ್ಲ ರೀತಿಯ ಒಂದು ಸಹಕಾರ ಕೂಡ ಇತ್ತು ಇರುವಂಥದ್ದು. ಇವಾಗ ನಮ್ಮ ಬ್ರದರ್ಸ್ ನಲ್ಲಿ ಕೂಡ ನಾನು ಏನಾದ್ರು ಒಂದು ಕೆಲಸ ಆಗ್ಬೇಕು, ನಾನು ಸ್ಪೀಕರ್, ನನಗೆ ಒಮ್ಮೆ ಮಾತಾಡ್ಬೋದು, ಮತ್ತೆ ಒಬ್ಬರು ಬರ ಮಾತಾಡ್ಲಿಕ್ಕೆ ಆಗುದಿಲ್ಲ. ಆಗ ಅವ್ರಿಗೆ ಹೇಳಿದೆ, ಅವರು ಅದನ್ನು ಫಾಲೋ ಅಪ್ ಮಾಡಿಕೊಂಡು ಹೋಗ್ತಾರೆ ಇದರಲ್ಲಿ ಆಫೀಸು. ಈ ರೀತಿಯಿಂದ ಎಂಟೈರ್ ನಮ್ಮ ಒಂದು ಫ್ಯಾಮಿಲಿ ಇರಲಿ, ಫ್ರೆಂಡ್ಸ್ ಇರಲಿ, ಎಲ್ಲರೂ ಕೂಡ ನನ್ನ ಯಶಸ್ಸಿಗೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ. ಒಂದೇ ಮಗಳಿರೋದು ಇದರಲ್ಲಿ. ಅವ್ರು ಕೂಡ ನಾನು ಹೇಳ್ತೇನೆ ಪಾಲಿಟಿಕ್ಸ್ ಬಾ ಅಂತ ಹೇಳಿ, ಅಷ್ಟೇನು ಆಸಕ್ತಿ ಇಲ್ಲ ಇದಕ್ಕೆ. ಅವರಿಗೆ ಮಕ್ಕಳ ಕೌನ್ಸಿಲಿಂಗ್ ಮಾಡೋದು, ಹೆಚ್ಚು ಬಡವರ ಬಗ್ಗೆ ಕಾಳಜಿ ಮತ್ತು ಇದು ಜಾಸ್ತಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ, ಈ ರೀತಿಯ ಮನೋಭಾವ. ಅದೇ ನಮಗೆ ಖುಷಿಯೂ ಕೂಡ ಇದೆ. ಸರಿ, ನಮ್ಗೆ ಅವ್ರಿಗೆ ಕೂಡ ಟೈಮ್ ಕೊಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಅದಕ್ಕೆ ಮೊನ್ನೆ ನನ್ನ ಮನೆಯಲ್ಲಿ ಹೇಳ್ತಿದ್ರು ಅಂತೆ, ಅದರಲ್ಲಿ ನನ್ನ ಕೈಲಿ ಫೋನ್ ಮಾಡಿ
ಐ ಲವ್ ಮೈ ಫಾದರ್ ಬಟ್ ಐ ಡೋಂಟ್ ಹಸ್ಬೆಂಡ್ ಲೈಕ್ ಮೈ ಫಾದರ್ ಅಂತ. ಅಂದ್ರೆ ಹಾಗೆ ನಾವು ಬೆಳಿಗ್ಗೆ ಬರುವಾಗ ಎದ್ದು ಬರುವಾಗ ಅವ್ರು ಮಲಗಿರ್ತಾರೆ ಅದು ಸ್ವಲ್ಪ ಲೇಟ್ ಆದ್ರೆ ಅವ್ರು ಸ್ಕೂಲ್ಗೆ ಕಾಲೇಜ್ಗೆ ಹೋಗಿರ್ತಾರೆ. ರಾತ್ರಿ ನಾವು ಬಂದಾಗ 1 ಗಂಟೆ 2 ಗಂಟೆ 3 ಅವ್ರು ವರ್ಷ ಮಾಡಿ. ಸೊ ಕರೆಕ್ಟ್ ಆಗಿ ಅವ್ರ ವಿಚಾರ ನಮ್ಗೆ ಹೇಳಲಿಕ್ಕೆ ಅವ್ರಿಗೆ ನಾವು ಟೈಮ್ ಸಿಗ್ತದೆ ಪರಿಸ್ಥಿತಿ ಇದೆ. ನಂದಲ್ಲ, ಎಲ್ಲ ರಾಜಕಾರಣಿಗಳ ಅವಶ್ಯ ಈ ರೀತಿ ಇದೆ ಪರಿಸ್ಥಿತಿ. ಹಾಗೆ ಸರ್, ಅಲಾಂಗ್ ವಿತ್ ಫ್ಯಾಮಿಲಿ ಯು ಆಲ್ಸೋ ಹ್ಯಾವ್ ಅ ವಂಡರ್ಫುಲ್ ಫ್ರೆಂಡ್ ಸರ್ಕಲ್. ನಿಮ್ಮ ಫ್ರೆಂಡ್ ಸರ್ಕಲ್ ಬಗ್ಗೆ ಹೇಳೋದಾದ್ರೆ? ದೇ ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್. ಯಾರಾದ್ರು ಸ್ಪೆಷಲ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾರೆ ನಿಮಗೆ ಆ ಒಂದು ಜರ್ನಿ? ಇರ್ತಾರೆ, ಕೆಲವು ವಿಶ್ವಾಸ ಅಂತ ಫ್ರೆಂಡ್ಸ್ ಇರ್ತಾರೆ, ಕೆಲವರಿಗೆ ಜಸ್ಟ್ ಮಾತಾಡಿಕೊಂಡು ಹೋಗೋರು ಇರ್ತಾರೆ. ಅದೇ ಯಾವಾಗ ಅದೇ ಯಾವಾಗ ಫ್ರೆಂಡ್ಸ್ ಯಾವಾಗಲೂ ಸಿಕ್ಕುದಿಲ್ಲ, ವರ್ಷಕ್ಕೊಮ್ಮೆ ಸಿಗ್ತಾರೆ. ಮತ್ತು ನಂದೇನಿದೆ, ಯಾರು ನನ್ನ ಕಾಲೇಜ್ ಮತ್ತು ಹೈಸ್ಕೂಲ್ ಫ್ರೆಂಡ್ಸ್ ಇದ್ದಾರ ಅಥವಾ ರಾಜಕೀಯವಾಗಿ ನನ್ನ ಫ್ರೆಂಡ್ ಆಗಿದ್ದಾರ, ಅವ್ನು ಬೇರೆ ಪೊಲಿಟಿಕಲ್ ಪಾರ್ಟಿ ಇದ್ರು ಕೂಡ ನಮ್ಮ ಬಂದಿದ್ರು ಕೂಡ ಯಾರನ್ನ ಇಷ್ಟೊಂದು ಬಿಟ್ಟು ಹೋಗ್ಲಿಲ್ಲ. ಆಲ್ ಅವರ್ ಫ್ರೆಂಡ್ಸ್ ಇಲ್ಲಿಯ ತನಕ ನನ್ನದು ಯಾರು ಕೂಡ ಕೋಪವಾಗಿ ನನ್ನನ್ನು ಬಿಟ್ಟು ಅದೊಂದು ಒಬ್ಬನೇ ಬಂದಿಲ್ಲ. ಅವನು ಮುಂಚೆ ಬೇರೆ ಪಾರ್ಟಿಲಿದ್ದು ನನ್ನ ಪರಿಚಯ ಆಗಿ ಮತ್ತೆ ನನ್ನ ಪಾರ್ಟಿಗೆ ಬಂದು ಎಲ್ಲರೂ ಕೂಡ ಅಷ್ಟೇ ಆತ್ಮೀಯತೆಯಿಂದ ಇವರು ಕೂಡ ಇವತ್ತು ಇದ್ದಾರೆ. ನಾವು ಎಲ್ಲ ಕಡೆ ಮೀಟ್ ಆಗ್ಲಿಕ್ಕೆ ಆಗುದಿಲ್ಲ, ಅದೇ ಎಲ್ಲಿದ್ರು ಕೂಡ ವೆರಿ ಕ್ಲೋಸ್ ಇದರಲ್ಲಿ. ಓಕೆ, ಸೊ ಇದಿಷ್ಟು ನಿಮ್ಮ ಒಂದು ಜನರಲ್ ಡಿಸ್ಕಷನ್. ಈಗ ಒಂದು ಸ್ವಲ್ಪ ರ್ಯಾಪಿಡ್ ಫೈರ್ ಕ್ವಶನ್ಸ್ ಇದೆ. ಸೊ ಒಂದಷ್ಟು ಪೊಲಿಟಿಷಿಯನ್ಸ್ನ ಹೆಸರಿರ್ಬೋದು, ಇಲ್ಲ ಸ್ಥಳದ ಜಾಗಗಳಿರ್ಬೋದು, ಇಲ್ಲ ವ್ಯಕ್ತಿಗಳಿರ್ಬೋದು, ವಸ್ತುಗಳಿರ್ಬೋದು. ಒಂದು ವರ್ಡಲ್ಲಿ ಯು ಹ್ಯಾವ್ ಟು ಆನ್ಸರ್. ಸೊ ನಾನು ಸ್ಪೀಕರ್ ಜಾಸ್ತಿ ರಾಜಕೀಯ ಬಗ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲ ಅಂದ್ರೆ ಪಾಸಿಟಿವ್ ಆಗಿ. ಸೋನಿಯಾ ಗಾಂಧಿ. ವೆರಿ ಗುಡ್ ಲೀಡರ್. ಇಂದಿರಾ ಗಾಂಧಿ. ಇಡೀ ನಮ್ಮ ವಿಶ್ವಕ್ಕೆ ಮಹಿಳೆಯರ ಶಕ್ತಿ ತೋರಿಸಿದಂತ ಒಂದು ವ್ಯಕ್ತಿತ್ವ. ಸನ್ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು. Samar is one of the best administrator with social justice ಮತ್ತು on equality. ನರೇಂದ್ರ ಮೋದಿ. ಪ್ರೈಮ್ ಮಿನಿಸ್ಟರ್ ಕೆಲಸ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್. ಗುಡ್ ಆರ್ಗನೈಸರ್. ಲಕ್ಷ್ಮೀ ಹೆಬ್ಬಾಳ್ಕರ್. She is a good minister now. ರಾಹುಲ್ ಗಾಂಧಿ. A good visionary leader with simplicity and honesty. ಜಯಶಂಕರ್. Central Ministry, not much awareness. Devegowda. We are proud of Karnataka. Mamata Banerjee. Again, she is a good activist and ಒಂದು ಹೋರಾಟ ಮುಖಾಂತರ ಹೆಚ್ಚು ಮಾಡಬೇಕು ತೋರಿಸುವಂತ ಮಹಿಳೆ. ಅರವಿಂದ್ ಕೇಜ್ರಿವಾಲ್. Much not to say, actually, he is an IAS officer. He has become the RT. CM, yeah. What I can say is administrator come CM. Okay. Parameshwar sir. A good, what do you say, leader. Jayalalitha. See, in those days, a film actor can be a big politician to ತೋರಿಸಿಕೊಟ್ಟಂತ ಒಂದು ಮಹಿಳೆ. ಸುಷ್ಮಾ ಸ್ವರಾಜ್. She is also good. She was a good leader and good minister. Yogi Adityanath. From UP, I'm not much familiar what is going on, but they say is okay in the UP. UT Khadar. Others should say about me. No, what say about yourself? How can I tell about myself? Yeah, you should sir. Because it's always about how we perceive ourselves. Yeah. ನಿಮಗೆ ನಿಮ್ಮ ಒಂದು ಲೀಡರ್ಶಿಪ್ ಮೇಲೆ ಒಂದು ವರ್ಡ್ ಅಲ್ಲಿ ನೀವು ಡಿಸ್ಕ್ರೈಬ್ ಮಾಡ್ತೀರಾ? I have to be still perfect. ಇನ್ನು ಪರ್ಫೆಕ್ಟ್. ಮಂಗಳೂರು. ಒಂದು ವರ್ಡ್ ಅಲ್ಲಿ. ಮಂಗಳೂರು is our soul. ನಮ್ಮ ಮಂಗಳೂರು ಅಂದ್ರೆ ನಮಗೆ ಅದು ಜೀವ. ಬೆಂಗಳೂರು. It's a part time. Whatever get an opportunity. ದೊಡ್ಡ ಮಟ್ಟದ ಇಂಟ್ರೆಸ್ಟ್ ಇಲ್ಲ ನಿಲ್ಲಿಕ್ಕೆ. ವಿಧಾನಸೌಧ. I'm very proud of that. It's a temple of democracy. ತುಳು. Yes, but again I say, it is our, it's in our blood and it's one, what you say, ನಾವು ಹೇಳ್ತೇವೆ ಒಂದು ಕಾಲದಲ್ಲಿ ಮನಸ್ಸಿಂದ ಇರುವಂತ ಅಲ್ಲ ಮನಸ್ಸಲ್ಲ ಉಸಿರು ಉಸಿರು ಅಂತ ಹೇಳ್ಬೋದು. ಇಂಡಿಯಾ. We are proud of Indian. ಕನ್ನಡ. Kannada is a very good language which got all the culture of
which different includes culture and entire India nations. is there in this Kannada. Okay. Karyakartas. They are my main, what you say, Pillars. pillars of strength. Pillars. Okay. Now I'll come to different section. This or that and that. Mountain or beach? In between both. Both have got these own qualities. Tea or coffee? I don't both. You don't know. Okay. Bike ride or car ride? Bike ride was my more interest. Okay. Fish curry or biryani? Fish curry. Morning person or night owl? Means, ನೀವು ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ಆ ತರ ಪರ್ಸನ್ ಇಲ್ಲ ಲೇಟ್ ನೈಟ್ ಮಲಗಿ ಲೇಟ್ it depends on my work. ಯೋರ್ ಶೆಡ್ಯೂಲ್. Yeah, my normal schedule. ಓಕೆ. ಲೋಕಲ್ ಟ್ರೆಡಿಷನ್ಸ್ ಆರ್ ಗ್ಲೋಬಲ್ ಟ್ರೆಂಡ್ಸ್? Local traditions. ಲೋಕಲ್ ಟ್ರೆಡಿಷನ್ಸ್. ಓಕೆ. ಫೇವರಿಟ್ ಪ್ಲೇಸ್ ಯಾವುದು? ನಿಮ್ಗೆ ಯಾವ್ದಾದ್ರು ವಿಸಿಟ್ ಮಾಡಬೇಕು? Ulladore. ಒನ್ ಥಿಂಗ್ ಯು ಕಾಂಟ್ ಲೀವ್ ವಿದೌಟ್? One thing we can't live without. ಈ ಒಂದು ವಸ್ತು ಇಲ್ಲದೆ ನಿಮ್ಗೆ ಇರ್ಲಿಕ್ಕಾಗಲ್ಲ, ಇರ್ಲೇಬೇಕು. Politics. ಓಕೆ. ಓಕೆ. ನೀವೇನಾದ್ರೂ ಪೊಲಿಟಿಷಿಯನ್ ಆಗಿರ್ತಾ ಇರ್ಲಿಲ್ಲ ಅಂತ ಹೇಳಿ ಆದ್ರೆ ನೀವು ಯಾವ ಪ್ರೊಫೆಷನ್ ಇರ್ತಾ ಇದ್ರಿ? Advocate. Advocate. Any other streams other than that? Advocate. Advocate. Okay. ನಿಮ್ಗೆ ಇಲ್ಲಿ ತನಕ ಜೀವನದಲ್ಲಿ ಯಾವ್ದಾದ್ರು ರಿಗ್ರೆಟ್ಸ್ ಇದೆಯಾ? ಪಶ್ಚಾತ್ತಾಪ ಪಟ್ಟಿದ್ದು ಇಲ್ಲ ಆಗ್ಬಾರ್ದಿತ್ತು? For few minutes it is only. ಮತ್ತೆ ಹೋಗ್ತದೆ. ಈಗ ಆಗ್ಬಾರ್ದು ಅಂತಿತ್ತು, ಹಾಗೆ ಮಾಡಬಾರ್ದಿತ್ತು ಅಂತಿತ್ತು. ಬಟ್ ಐ ಫಾರ್ಗೆಟ್ ವಿತ್ ಒನ್ ಡೇ ಫಿನಿಶ್. ಮತ್ತೆ ಅದು ನಾನು ಕೇಳುವುದಿಲ್ಲ ತಲೆಯಲ್ಲಿ. ಓಕೆ. ನೀವು ನಿಮಗೆ ನಿಮ್ಮ ಜೀವನದಲ್ಲಿ ಸಿಕ್ಕಿರುವಂತಹ ಒಂದು ಬೆಸ್ಟ್ ಅಡ್ವೈಸ್, ಇನ್ನೊಂದು ವರ್ಸ್ಟ್ ಅಡ್ವೈಸ್ ಹೇಳಿ. ಬೆಸ್ಟ್ ಅಡ್ವೈಸ್, ನಾನು ಕಾಲೇಜಿನಲ್ಲಿ ನಾನು ಇದ್ದಾಗ ನಾನು ಕಲಿದ ಮಾರ್ಕ್ ಎಲ್ಲ ಕಡಿಮೆ. ನನ್ನ ಲೆಕ್ಚರ್ ಸಿಕ್ಕಿದ್ರು ಸಡನ್ ಆಗಿ. ಅವ್ರು ಹೇಳಿದ್ರು, ಕಾದ್ರೆ ಇಫ್ ಯು ನಾಟ್ ಎ ಗುಡ್ ಸ್ಟೂಡೆಂಟ್ ನೋ ಪ್ರಾಬ್ಲಮ್, ಬಟ್ ಬಿ ಗುಡ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿ. ಅದೇ ಈಗಲೂ ಕೂಡ ನಾನು ಬರ್ತಿರೋದು. ವರ್ಸ್ಟ್ ಅಡ್ವೈಸ್ ತುಂಬಾ ಅಡ್ವೈಸ್ ಬರ್ತದೆ, ಬಟ್ ವಿ ಡೋಂಟ್ ಕ್ಯಾರಿ, ವಿ ಡೋಂಟ್ ಟೇಕ್ ಇಟ್. ಲಾಟ್ ಆಫ್ ವರ್ಸ್ಟ್ ಅಡ್ವೈಸ್ ವಿ ಹ್ಯಾವ್ ಗಾಟ್. One good quality a good leader must possess or have? It's an what you say, manavite, emotional feeling, humanity. Okay. ನಿಮಗೆ not only leader, let him be a doctor, engineer, any human being, you should first show humanity. Yes. ನಿಮ್ಗೆ ಸರ್ ಈಗ ದೇವರು ಬಂದು 3 ವಿಶ್ ಕೊಡ್ತಾರೆ. ಸೊ ಈ 3 ವಿಶ್ ಅಲ್ಲಿ ಯು ಕ್ಯಾನ್ ಫುಲ್ಫಿಲ್ ಎನಿಥಿಂಗ್. ಸೊ ನೀವು ಆ 3 ವಿಶ್ ಅಲ್ಲಿ ಯಾವ್ದನ್ನ ಪೂರೈಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಹೌದು. ದೇವರು ಬಂದು 3 ವಿಶ್ ನಿಮ್ಗೆ ಕೊಟ್ರೆ, ಒಂದು 3 ವರ ಅಂತ ಕೊಟ್ರೆ, ನೀವು ಯಾವ ಯಾವ ಆಸೆಗಳನ್ನ ಪೂರೈಸ್ಕೊಳ್ತೀರಾ? ಒಂದು ಪೀಸ್ ಆಫ್ ಮೈಂಡ್. ಸೆಕೆಂಡ್, ಯಾವ ಸ್ಥಾನ ಕೊಟ್ಟರು ಕೂಡ ಅದು ಖುಷಿಯಲ್ಲಿಲ್ಲ ಅಂತ ವಾತಾವರಣ. ಥರ್ಡ್, to give strength to help the people as much as possible. Service. More. ಓಕೆ. ನಿಮಗೆ ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಇಲ್ಲ ತುಂಬಾ ಹತ್ರದವರಿಗೂ ಯಾರಿಗೂ ಇರ್ಬೋದು, ಒಬ್ಬರಿಗೆ ಸಾರಿ ಕೇಳಬೇಕು ಹಾಗೆ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ರೆ ಯಾರಿಗೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಥ್ಯಾಂಕ್ಸ್ ನಾನು ಒಬ್ಬರಿಗೆ ನನಗೆ ಯಾರೆಲ್ಲ ನನಗೆ ಶ್ರಮ ಪಟ್ಟು ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾರಿಗೆ ನಾನು ತೊಂದರೆ ಕೊಟ್ಟಿದ್ದೇನೆ ಅವ್ರಿಗೆಲ್ಲರೂ ಕೂಡ ಸಾರಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಥಿಂಗ್ ಸ್ಪೆಸಿಫಿಕ್. ಓಕೆ. ಹಾಗೆ ಸರ್, ವಿಧಾನಸಭೆಯ ಕಲಾಪಗಳ ಸಂದರ್ಭದಲ್ಲಿರ್ಬೋದು ಇಲ್ಲ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಗೆ ಸ್ಪೀಕರ್ ಸರ್ ತಾವು ಟ್ರೋಲ್ ಆಗ್ತಾ ಇರ್ತೀರ, ಟ್ರೋಲಿಗರಿಗೆ ತಾವು ಅಚ್ಚುಮೆಚ್ಚು. ಸೊ ನೀವು ತುಂಬ ಕಂಟೆಂಟ್ ಕೂಡ ಅವ್ರಿಗೆ ಕೊಡ್ತಾ ಇರ್ತೀರಾ. ಸೊ ಐ ಹ್ಯಾವ್ ಕಲೆಕ್ಟೆಡ್ ಫ್ಯೂ ವೆರಿ ಡೀಸೆಂಟ್ ಆ್ಯಂಡ್ ಗುಡ್ ಒನ್ಸ್. ಸೊ ಅದನ್ನು ನೋಡಿ ಯು ಜಸ್ಟ್ ಹೌ ಯುವರ್ ರಿಯಾಕ್ಷನ್ ಈಸ್, ಯು ಜಸ್ಟ್ ಹ್ಯಾವ್ ಟು ಗಿವ್. ಸೊ ನಿಖಿಲ್ ಉಮೇಶ್ ಹುಕ್ಕೇರಿ, ನಿಖಿಲ್ ಉಮೇಶ್ ಹುಕ್ಕೇರಿ, ಉಮೇಶ್ ಹುಕ್ಕೇರಿ ಅಲ್ಲ ಸರ್, ನಿಖಿಲ್ ಉಮೇಶ್ ಕತ್ತಿ.
ನಿಮ್ಮ ಇಡೀ ಗಡಿಬಿಡಿಯಲ್ಲಿ ನಾನು ಇಲ್ಲಿ ಗಡಿಬಿಡಿ ಆಗಿಬಿಟ್ಟಿದೆ. ನೀವು ಕತ್ತಿ ನಿಖಿಲ್ ಉಮೇಶ್ ಇಲ್ಲ. ರವಿ ಗೌಡ ಗಾಣಿಗ. ಅಧ್ಯಕ್ಷರೇ, ಗಾಣಿಗ ಅಲ್ಲ, ಅದು ಗಣಿಗ. ಆಯ್ತು. ಇದು ಒಟ್ಟರಲ್ಲಿ ಏನಾಗೈತೆ ಅಧ್ಯಕ್ಷರೇ, ನಿಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡಕ್ಕೆ ಇನ್ನೊಬ್ರು ಕುಣಿಸೋಳು ಅನ್ನುವಂತ ಪರಿಸ್ಥಿತಿಗೆ ಬಂದಿದೆ. ಆಯ್ತು. ಗಾಣಿಗ ಕೂಡ ಒಳ್ಳೆ ಹೆಸರು. ಅದೇ ಗಾಣಿಗ ಹೇಳಿ. ಯಾಕೆ ಲೇಟ್ ಆಯ್ತು? ಅಲ್ಲ ಸಾರಿ, ಇಲ್ಲ ಕಾರಣ ಕೇಳಿದ್ದು. ಯಾಕೆ ಲೇಟ್ ಬಂದ್ರಿ ನೀವು? ಹೇಳ್ತೀನಿ ಅದನ್ನು ಹೇಳ್ತೀನಿ. ಅಲ್ಲ ಯಾಕೆ ಲೇಟ್ ಆಯ್ತು? ಬಿಳಿ ಶರ್ಟ್ ಹಾಕೊಂಡ್ ಬಂದಿದ್ದೆ, ಆ? ಬಿಳಿ ಶರ್ಟ್ ಹಾಕೊಂಡ್ ಬಂದಿದ್ದೆ. ಹಾ. ಆ ಬಿಸಿ ಇಲಾಖೆಯ ವಿರುದ್ಧ ಕಪ್ ಶರ್ಟ್ ಹಾಕೊಂಡ್ ಬರೋಣ ಅಂತ ಆಕ್ಚುಲಿ ಅಸೆಂಬ್ಲಿ ನೋಡಿ, ಇಲ್ಲಿ ಬರ್ಲಕ್ಕ ಗಾಡಿ ಇದ್ದಿಲ್ಲ ಅಧ್ಯಕ್ಷರೇ. ನಾನು ಹೋಟೆಲ್ ಮುಂದೆ ಯಾರು ಗಾಡಿ ಬರ್ತಾವ ಅವ್ರ ಗಾಡಿ ಫುಲ್ ಬರ್ತೀನಿ. ಹಿಂಗಾಗಿ ಒಂದ್ ಸ್ವಲ್ಪ ಇವತ್ತು ಯಾಕೆ ಲೇಟ್ ಆಯ್ತು? ಅಧ್ಯಕ್ಷರೇ ಕ್ಷಮಿಸ್ಬೇಕ್ರಿ. ಅಲ್ಲ ಸಮಸ್ಯೆ ಅಲ್ಲ ಮಾರ, ಯಾಕೆ ಲೇಟ್ ಕೇಳಿದ್ರು, ಕಾರಣ ಕೇಳಿದ್ರು, ಸ್ಟಡಿ ಮಾಡ್ಬೇಕಲ್ಲ ಈಗ. ಸರ್ ನಮಗೆ ಮಾಹಿತಿ ಸರ್ ಇದೊಂದಿದೆ. ಅದೇ ನಮ್ಮ ಕನ್ನಡ, ತುಳು, ಬೇರೆ ಇದೆಲ್ಲ ಮಿಕ್ಸ್ ಆಗಿರೋ ಒಂದು ಕನ್ನಡ ಭಾಷೆ ಇವತ್ತು ಆಗಿದೆ. ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಇದನ್ನೆಲ್ಲ ನಮ್ಮ ಭಾಷೆ ಅಂತ ಇವತ್ತು ಅರ್ಥ ಖಂಡಿತ ಮಾಡಿಕೊಳ್ತೀರಂತೇಳಿ. ಅರ್ಥ ಮಾಡಿಕೊಳ್ಳದವರು ಮುಂದಿನ ಕೆಲವು ದಿನಗಳಲ್ಲಿ ನಾನು ಮಾತಾಡುವಾಗ ನಿಮ್ಗೆ ಅದು ಅಭ್ಯಾಸ ಆಗಿ ತಾವೆಲ್ಲ ಅರ್ಥ ಮಾಡ್ತೀರಂತ ಹೇಳಿ ಬಹಳ ಸ್ಪಷ್ಟವಾಗಿ ನನಗೆ ಅರ್ಥ ಆಗ್ತದೆ. ಆದಾಗ ನಮ್ಮ ತುಳುನಾಡಿನಲ್ಲಿ ಬಹುಶಃ ಹೊತ್ತು ಈಗಾಗಲೇ ಹೇಳಿದಾಗೆ ಈ ಒಂದು ಸಬ್ಬತ್ತ ಸ್ಥಾನದಲ್ಲಿ ನಮ್ಮ ಅತ್ಯಂತ ಗೌರವಿತಂತಹ ಮತ್ತು ಹೆಸರು ಪಡೆದಂಥ ಮತ್ತು ಈ ಒಂದು ಸ್ಥಾನ ಗೌರವ ಪಡೆದಂಥ ವೈಕುಂಠ ಬಾಳಿಗರು ಇರಲಿ. ಅದೇ ರೀತಿ ನಮ್ಮ ದೇಶದ ಇದೆಲ್ಲ ನೋಡಲಿಲ್ಲ. ಮತ್ತೆ ಇದೊಂದು ತುಂಬಾ ಜನರಿಗೆ ಅಧ್ಯಕ್ಷರೇ, ಇಷ್ಟವಾದ ಈಗ ಮೂಲ ಚರ್ಚೆ ಮಂತ್ರ ದಾದ ಸಮಸ್ಯೆ ರೀ. बोलो ಮೂಲ ಚರ್ಚೆ ಮಂತ್ರ ದಾದ ಸಮಸ್ಯೆ इनको दादा समस्या ध्यान ज्ञान पढ़ने के केंद्र निकल दादा समस्या ಅಧ್ಯಕ್ಷರೇ, ये आई डेट बोल कोई निकल समस्या ज्ञान पढ़ने के केंद्र ये दादा के बोली ಚರ್ಚೆ ಆಗ್ಬಿಡು. मुकलंचूर पढ़ले ಒಂಚೂರು ಸಮಾಧಾನ ಮಾಡ್ತಾರೆ ಬಂದ್ಲೆ ಮುಗ್ಲಿಗೆ ಕೂಡ. ಈಗ ಅಧ್ಯಕ್ಷರೇ, ಯಾವುದಲ್ಲ ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ, ಅದರ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದ್ರೆ ನೀವು ಕೂಡ ಕಲಿತೀವಿ. ಅಧ್ಯಕ್ಷರೇ, ನಾನು ನೋಡಲಿಲ್ಲ ಇದೆಲ್ಲ. ಓಕೆ, ಸೊ ದಿಸ್ ಇಸ್ ಸಮಥಿಂಗ್ ಫನಿ, ಬಟ್ ಐ ಥಿಂಕ್ ನಿಮ್ಮ ಇಂಕ್ಲು ಕತ್ತಲೆ ಕೋಣೆದೆ ಉಲ್ಲ ಕೋಣೆ ಮಾಡ್ತದೆ. ಕೋಣೆ ಚೆನ್ನಾಗಿ ಗೆಜ್ಜೆ ಗಿರಿತು. ಸೊ ನಾನು ಹಾಗೆ ಟೀಮ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಐ ಆಲ್ಸೋ ಗಾಟ್ ಸಜೆಷನ್, ಖಾದರ್ ಸರ್ಕಾರಿಗೆ ಒಂದು ಹಾಡು ಆಡಿಸಿ ಅಂತ. ಓ, ಇಲ್ಲ. ಸರ್ ತಮಗೆ ಸಾಹಿತ್ಯದಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಯಾವ್ದಾದ್ರು 2 ಸಾಲು? ಇಲ್ಲ. ಅಲ್ಲ ಸಾಹಿತ್ಯ ಇಂಟ್ರೆಸ್ಟ್ ಅಲ್ಲ, ನಾನಿದ್ದೆ ಅವ್ರ ಜೊತೆ ಬದುಕೊಂಡಿದ್ದೇನೆ, ವಿಚಾರಲಿದೆ. ಇಂಥ ಹಾಡೆಲ್ಲ ಕಡಲು ಕಡಿಮೆ. ಫೇವ್ರೆಟ್ ಕವಿಗಳು ಇಲ್ಲ ಆತರ? ಫೇವ್ರೆಟ್ ಕವಿ ಅಂತ ನಮ್ಮ ಇದ್ದನಪ್ಪ ಬಿ ಎಂ ಇದ್ದಾರೆ, ದೊಡ್ಡ ಕವಿ ಇದ್ರು. ಕೈಯಾರ ಕಿಂಜನ ದೊಡ್ಡ ಸಾಹಿತ್ಯ ಇದ್ರು. ಪುಸ್ತಕಗಳನ್ನು ಓದ್ತೀನಿ. ಇಂಥ ಓದ್ತಿ ಈ ಕಡಿಮೆ, ಇಲ್ಲದ ಓದ್ತಾ ಇದೆ ಮುಂಚೆ ಎಲ್ಲ. ನಾನು ಜಾಸ್ತಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತೆ ಇಂಥ ಕೆಲವೊಂದು ಸಾಹಿತ್ಯ, ಕೆಲವು ಜಾಸ್ತಿ ಅಂತಲ್ಲ. ಮತ್ತೆ ಮುಂಚೆ ಎಲ್ಲ ಮ್ಯಾಗಝಿನ್ಸ್ ಓದ್ತಾ ಇದ್ದೆ, ಈಗ ಟೈಮ್ ಸಿಕ್ಕುದಿಲ್ಲ. ಈಗ ಪೇಪರ್ ಓದಿದ್ರೆ ಕಷ್ಟದಲ್ಲಿ ಕೆಲವೊಮ್ಮೆ. ಓಕೆ, ಸೊ ಕಮಿಂಗ್ ಟು ಎಂಡ್ ಪಾರ್ಟ್, ಸರ್ ತಮಗೆ ನಿಮ್ಮ ಒಂದು ಈ ಟ್ರಾಲ್ ಬಗ್ಗೆ ಐ ಅಪ್ರಿಷಿಯೇಟ್ ಆಲ್ ದೀಸ್ ಪೀಪಲ್. they actually doing it with love, sir. With love and it's a talent. Yeah. ಎಲ್ಲರಿಗೆ ಟ್ಯಾಲೆಂಟ್ ಇರುವುದಿಲ್ಲ ಅಲ್ವಾ? ಸೊ ಯಾರೇ ಮಾಡಿದ್ರು ಕೂಡ ದಟ್ ವಿಲ್ ಬಿ ನೆಗೆಟಿವ್ ಪಾಸಿಟಿವ್, ಅದು ಬೇರೆ ವಿಷಯ. ಬಟ್ ದೇ ಅಪ್ರಿಷಿಯೇಟ್ ಟ್ಯಾಲೆಂಟ್ ಇದರಲ್ಲಿ. ಅಂಡ್ ಸರ್ ನಮ್ಗೆ ಎಷ್ಟೋ ವಿಧಾನಸಭೆಯಲ್ಲಿ ಏನಾಗ್ತದೆ, ನಾವು ಫುಲ್ ಇಡೀ ನಮ್ಮ ಸೆಷನ್ ನೋಡ್ಕೊಂಡಿರಲ್ಲ, ಹೈಲೈಟ್ಸ್ ಏನಿರ್ತದೆ ಅನ್ನುವಂಥದ್ದು ನಮಗೆ ಟ್ರೋಲ್ಸ್ ಅಂಡ್ ನಾಟ್ ಜಸ್ಟ್ ಯೂಟ್ಯೂಬ್ ಸರ್, ಇನ್ಸ್ಟಾಗ್ರಾಮ್ ಅಲ್ಲಿ ಇಟ್ ಇಸ್ ಅ ಹ್ಯೂಜ್ ಪ್ಲಾಟ್ಫಾರ್ಮ್. ಸೊ ತುಂಬಾ ಜನರಿಗೆ ರೀಚ್ ಆಗುತ್ತೆ. ಹಾಗೆ ತಾವು ಇತ್ತೀಚೆಗೆ ಕುಂಭಮೇಳಕ್ಕೆ ಹೋಗಿದ್ದಂತಹ ವಿಡಿಯೋಸ್, ಸೊ ಐ ಥಿಂಕ್ ದಟ್ ಆಲ್ಸೋ ಹ್ಯಾಸ್ ಐ ಎಂಜಾಯ್ಡ್ ಇಟ್. ಸೊ ಅದು ಕೂಡ ತುಂಬಾ ವೈರಲ್ ಆಗಿ ತುಂಬಾ ಜನರಿಗೆ ಇಷ್ಟ ಆಗಿರುವಂಥದ್ದು. ಸೊ ನಿಮಗೆ ಕುಂಭಮೇಳಕ್ಕೆ ಹೋಗಿ ಹೇಗೆ ಅನಿಸ್ತು ಸರ್? ಸರ್ ಅಲ್ಲಿ ಸ್ಪೀಕರ್ ಅನ್ನು ವಾದಿಸಿದ್ರು, ನಾನು ಹೋಗಿದ್ದೆ, ಬಹಳ ಖುಷಿ ಆಯಿತು. ಒಂದು ಇಟ್ ಇಸ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಆ್ಯಂಡ್ ಇಟ್ ಇಸ್ ಅನ್ ಹಿಸ್ಟ್ರಿ ಮತ್ತು ಹಿಂದಿನ ಇತಿಹಾಸವೆಲ್ಲ ಕೂಡ ನಾವು ಅರ್ಥ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ. ಈ ದೇಶದ ವಿವಿಧ ಪರಂಪರೆ ಸಂಸ್ಕೃತಿ, ಜನರು ಹೇಗಿದ್ದಾರೆ, ಯಾವುದಿದ್ದಾರೆ, ಎಲ್ಲವೂ ಕೂಡ ಒಂದೇ ಕಡೆ ನಮಗೆ ಸಿಗ್ತದೆ. ಈಗ ನಮಗೆಲ್ಲ ಕಡೆಗೆ ನಾಗಸಾದ ನೋಡ್ಲಿಕ್ಕೆ ಒಂದು ಕಾಡಿಗೆ ಹೋಗ್ಲಿಕ್ಕೆ ಆಗ್ತದ, ಎಲ್ಲ ಅವ್ರು ಸಿಗ್ತಾರೆ. ಈ ಅಮರಿಗಳು ನಮ್ಗೆ ಎಲ್ಲಿಂದ ನೋಡ್ಲಿಕ್ಕೂ ನಾವು ಭೇಟಿಯಾಗ್ತದ, ಅವ್ರು ಎಲ್ಲಿ ಸಿಗ್ತಾರೆ. ಅದನ್ನ ನಮ್ಗೆ ನೋಡುವಾಗ ಇಂಥದ್ದಲ್ಲಿ ಇದೆ ಅಂತೇಳಿ ಒಂದು ನಮ್ಗೆ ಅದು ನಮ್ಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಿಕ್ಕೆ ಇದೆಲ್ಲ ಕೂಡ ನಮಗೆ ಪ್ರಯೋಜನ ಆಗ್ತದೆ. ಹಾಗೆ ಸರ್ ನಿಮ್ಮ ಒಂದು ಈ ಒಂದು ಎಂಟೈರ್ ಜರ್ನಿಯಲ್ಲಿ ಯೂತ್ಸ್ ಈಗ ಪೊಲಿಟಿಕ್ಸ್ ಬರಬೇಕು ಅಂತ ಯಾರಾದ್ರೂ ಆಸೆ ಪಟ್ಟವರಿದ್ರೆ ಅವ್ರಿಗೆ ಮೆಸೇಜ್ ಕೊಡ್ತೀರಾ?
ನಾನೆಲ್ಲರಿಗೂ ಸಂಪೂರ್ಣ ಸಪೋರ್ಟ್, ಎಲ್ಲರೂ ಕೂಡ ಪೊಲಿಟಿಕ್ಸ್ಗೆ ಬರಬೇಕಂತ ಹೇಳಿದ್ರು ನಾನು. ಮೊನ್ನೆ ಅಡ್ವೈಸ್ ದೇವ್ ಓಕೆ ಬಿ ಎ ಚಾಣಕ್ಯ ಇನ್ ಪೊಲಿಟಿಕ್ಸ್, ನಾಟ್ ಎ ಶಕುನಿ ಇನ್ ಪೊಲಿಟಿಕ್ಸ್. ಇದರಲ್ಲಿ ರಾಜಕೀಯದಲ್ಲಿ ನಾವು ಯಾವಾಗಲೂ ಚಾಣಕ್ಯನಾಗಿರ್ಬೇಕು, ಮೇಲೆ ಹೋಗ್ಲಿಕ್ಕೆ. ನಾವು ಶಕುನಿ ಆಗಬಾರ್ದು. ಚಾಣಕ್ಯ ಅಂತೇಳಿದ್ರೆ ಅವನ ಬುದ್ಧಿವಂತಿಕೆಯಿಂದ ಅವನ ಮೇಲೆ ಹೋಗ್ತದೆ. ಶಕುನಿ ಅಂತೇಳಿ ಒಬ್ಬ ತೊಂದರೆ ಕೊಟ್ಟು ಮೋಸ ಮಾಡಿ ಅವರು ಅದಾಗಬಾರ್ದು. ಚಾಣಕ್ಯರಾಗಿ ಇದರಲ್ಲಿ ಅಂಡ್ ವಿ ನೀಡ್ ಆಲ್ ಪೊಲಿಟಿಷಿಯನ್ಸ್. ಯಾಕೆ ನೀವೊಂದು ಡಾಕ್ಟರ್ ಆದರೆ ಬರೀ ಡಾಕ್ಟರ್ ಫೀಲ್ಡ್ ಇಂಪ್ರೂವ್ ಆಗ್ತದೆ, ಅಡ್ವೊಕೇಟ್ ಆದರೆ ಅಡ್ವೊಕೇಟ್ ಫೀಲ್ಡ್ ಇಂಪ್ರೂವ್, ಇಂಜಿನಿಯರ್ ಆದರೆ ಇಂಜಿನಿಯರ್ ಫೀಲ್ಡ್ ಇಂಪ್ರೂವ್, ಪೊಲೀಸ್ ಆದರೆ ಪೊಲೀಸ್ ಫೀಲ್ಡ್ ಇಂಪ್ರೂವ್, ಟೀಚರ್ ಆದರೆ ಟೀಚರ್ ಫೀಲ್ಡ್ ಇಂಪ್ರೂವ್ ಆಗ್ತದೆ. ಒಬ್ಬ ಉತ್ತಮವಾದ ರಾಜಕಾರಣ ಸಿಕ್ಕಿದ್ರೆ ಅವನು ಅಡ್ವೊಕೇಟ್ ಫೀಲ್ಡ್, ಇಂಜಿನಿಯರ್ ಫೀಲ್ಡ್, ಪೊಲೀಸ್ ಫೀಲ್ಡ್, ಡಾಕ್ಟರ್ ಫೀಲ್ಡ್ ಎಲ್ಲ ಫೀಲ್ಡನ್ನು ಸುಧಾರಿಸೋ ಶಕ್ತಿ ಅದು ರಾಜಕಾರಣಿಗೆ ಮಾತ್ರ ಇರ್ತದೆ. ಅಂಥವ್ರು ಕೂಡ ನಮಗೆ ಸಮಾಜಕ್ಕೆ ಬೇಕು ತುಂಬ ಜನ. ಹಾಗೆ ಜನರಲ್ ಆಗಿ ಓವರ್ ಆಲ್ ಆಗಿ ಸೊಸೈಟಿಗೆ ನಿಮ್ಮೊಂದು ಏನಾದ್ರು ಮೆಸೇಜ್ ಕೊಡಬೇಕು ಅಂತ ನಿಜವಾದ ದೇಶ ಪ್ರೇಮ ಅಂತ ಹೇಳಿದರೆ ಮಾರ್ಗದ ಬದಿಯಲ್ಲಿ ನಿಂತು ಮೈಕ್ ತೆಗೆದು ಯಾರಿಗದು ಬೈದರೆ ಅದು ನಿಜವಾದ ದೇಶ ಪ್ರೇಮ ಅಲ್ಲ. ನಾವು ಆಡೋ ಪ್ರತಿ ಮಾತು, ನಾವು ಮಾಡೋ ಪ್ರತಿ ಕೆಲಸ ಅದು ಸಮಾಜ ಮತ್ತು ದೇಶಕ್ಕೆ ಪೂರಕವಾದ ಮಾತು ಇರುವಂಥ ಕೆಲಸ ನಮ್ಮಿಂದ ಆಗಬೇಕು. ಅದು ಮಾತ್ರ ನಿಜವಾದ ದೇಶ ಪ್ರೇಮ. ಸೊ ನಾವು ದೇಶ ಮುಂದೆ ತಗೊಂಡು ಹೋಗ್ಬೇಕಂತ ಎಲ್ಲೊಬ್ಬರ ಕನಸು. ಸೊ ನಾನು ಎಲ್ಲರಿಗೂ ಹೇಳಿದಿಷ್ಟೇ, ನೀವು ಆಡೋ ಮಾತು ಮಾಡೋ ಕೆಲಸ ಸಮಾಜಕ್ಕೆ ಪೂರಕವಾಗುವಂಥ ಮಾತು ಮತ್ತು ಕೆಲಸ ಇರಲಿ. ಎರಡನೇದು, ನೀವು ಯಾವುದೇ ಹಂತದಲ್ಲಿ ಇರಲಿ ಅದು ಮಾನವೀಯತೆ ಮತ್ತು ಸೋದರತೆ ಮತ್ತು ತಾಳ್ಮೆ ತಾವು ಮೈಗೂಡಿಸಿಕೊಂಡು ಬನ್ನಿ. ಉಪಕಾರ ಮಾಡದಿದ್ದು ಚಿಂತೆ ಇಲ್ಲ, ಉಪದ್ರ ಮಾಡ್ಲಿಕ್ಕೆ ಒಂದು ಯಾರಿಗೂ ಕೂಡ ಹೋಗಬೇಕು. ಇದು ನಾವು ಮೇಯ್ನ್ ಆಗಿ, ಇದು ಅವನಿಗೆ ಇಂಡಿವಿಜುವಲ್ಗೆ ಆಗಿಲ್ಲ, ಅವರು ಒಂದು ವ್ಯಕ್ತಿ ಈ ರೀತಿಯ ವ್ಯಕ್ತಿತ್ವ ಅದು ಇಡೀ ಸಮಾಜಕ್ಕೆ ಪ್ರಯೋಜನ ಆಗುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಸೊ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಈ ಒಂದು ಇಂಟರ್ವ್ಯೂಗೆ ತಾವು ಟೈಮ್ ಕೊಟ್ಟಿದ್ದೀರಾ. ಇಂಟರ್ವ್ಯೂ ಹೇಗೆ ಅನಿಸ್ತು ನಿಮಗೆ? ಬಹಳ ಚೆನ್ನಾಗಿ ಅನಿಸ್ತು. ಈಗ ನಾನು ನೋಡಬೇಕು ಇದು ಬರುವಾಗ ಹೇಗಿದೆ ಅಂತೇಳಿ. ಸರಿ ಸರ್, ಇನ್ನೊಂದು 10 days ಗ್ಯಾಪ್ ಆಗ್ಬೋದು. ನೋ ಪ್ರಾಬ್ಲಮ್, ವಿ ಆರ್ ಪ್ರೌಡ್ ದಟ್ ಆಸ್ ಯಂಗ್ ಇದರಲ್ಲಿ ಡ್ಯೂ ಟು ಯುವರ್ ಪ್ಯಾಷನ್, ನಿಮ್ಮೊಂದು ಆಸಕ್ತಿ ಮತ್ತು ನಿಮ್ಮೊಂದು ಒಂದು ಟ್ಯಾಲೆಂಟ್ಗೆ ಅನುಗುಣವಾಗಿ ಯು ಟೇಕನ್ ದಿಸ್ ಆಸ್ ಅ ಚಾಲೆಂಜ್. ಒಂದು ಯೂಟ್ಯೂಬ್ ಚಾನೆಲ್ ನಡೆಸಲಷ್ಟು ಸುಲಭ ಇಲ್ಲ ಅಲ್ವಾ? ಇಟ್ಸ್ ಟೀಮ್ ಎಫರ್ಟ್ ಇರ್ತದೆ, ನಿಮ್ಮ ಡೆಡಿಕೇಶನ್ ಇರ್ತದೆ ಮತ್ತು ಫಾಲೋ ಅಪ್ ಇರ್ತದೆ. ಇಟ್ಸ್ ಅ ರಿಯಲ್ ಟೈಮ್ ಡ್ಯೂಟಿ, ಒನ್ ಟೈಮ್ ಡ್ಯೂಟಿ ಅಲ್ಲ. ಇವತ್ತು ಬರಬೇಕು, ಅಪಾಯಿಂಟ್ಮೆಂಟ್ ತಗೊಳ್ಬೇಕು, ಟೈಮ್ ಬರಬೇಕು, ಸೆಟಪ್ ಮಾಡಬೇಕು, ಇಂಟರ್ವ್ಯೂ ಕೇಳಬೇಕು, ನಾಳೆ ಎಡಿಟಿಂಗ್ ಮಾಡಬೇಕು, ಕರೆಕ್ಟ್ ಬಂದು ನೋಡಬೇಕು, ಮತ್ತೆ ಅದು ಅದಾದ ತಕ್ಷಣ ಇನ್ನೊಂದು ಸ್ಟಾರ್ಟ್ ಆಗ್ತದೆ. ಸೊ 24 hours ಇಟ್ಸ್ ಅ ರಿಯಲ್ ಟೈಮ್ ಡ್ಯೂಟಿ ವಾಟ್ ಯು ಆರ್ ಡೂಯಿಂಗ್. ಸೊ ವಿ ಆರ್ ಆಸ್ ಅ ಟೀಮ್ ವರ್ಕ್. ಸೊ ಐ ಅಪ್ರಿಷಿಯೇಟ್ ಯು ಅಂಡ್ ವಿ ಆರ್ ಪ್ರೌಡ್ ಆಫ್ ಯು ಅಂಡ್ ಆಲ್ ದಿ ಬೆಸ್ಟ್. ಎಸ್, ಸೊ ಯಾಕಂದ್ರೆ ನಾನು ಯಾವಾಗ ಪಾಡ್ಕಾಸ್ಟ್ ಶುರು ಮಾಡಬೇಕು ಅಂತ ಇದ್ರು ಇದ್ದೆ ಯೋಚನೆ ಬಂತು. Now it is your 4th guest to our channel. So I am very happy that you have been a part of us. ಹಾಗೆ ನಾನು ಎಲ್ಲ ಏರಿಯಾದಿಂದಲೂ ಮಾಡಬೇಕು ಅನ್ನೋ ಒಂದು ಯೋಚನೆ ಇತ್ತು. ಪೊಲಿಟಿಕ್ಸ್, ಸಿನಿಮಾ, ಇಲ್ಲ ಸಮಾಜ ಸೇವೆ, ಎಲ್ಲ ಕ್ಷೇತ್ರಗಳಿಂದಲೂ ಆಯ್ಕೆ ಮಾಡಬೇಕು ಅಂತ. ಪೊಲಿಟಿಕ್ಸ್ ಅಂತ ಬಂದಾಗಲೂ ವೈಯಕ್ತಿಕ ಸಿದ್ಧಾಂತಗಳು ಏನೇ ಇದ್ರು ಕೂಡ ಟಾಪ್ 5 ಅಲ್ಲಿ ಅಂತ ಕೆಲವರನ್ನು ನೋಡಿರ್ತೇನೆ. ಸೊ ಫಸ್ಟ್ ತಲೆಗೆ ಬಂದ ವ್ಯಕ್ತಿ ಯಾಕಂದ್ರೆ ಎನಿವೇಸ್ ನಿಮ್ಮನ್ನ ಮಾಡಲೇಬೇಕು, ಬಿಕಾಸ್ ಬೀಂಗ್ ಅ ಬ್ಯಾಂಗ್ಳೂರಿಯನ್ ಐ ಆಮ್ ವೆರಿ ಪ್ರೌಡ್. ಸೊ ಅಂಡ್ ಇಟ್ ಇಸ್ ಆಲ್ವೇಸ್ ಬೀನ್ ಅ ಬ್ಲೆಸ್ಸಿಂಗ್ ನನಗೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಒಂದೇ ಸ್ಪೆಷಲ್ ಈ ಇಂಟರ್ವ್ಯೂ ನಡೀಲಿಕ್ಕೆ ಒಬ್ರು ಸ್ಪೆಷಲ್ ಇಂಟ್ರೆಸ್ಟ್ ಅನ್ನ ತಗೊಂಡು ಇದನ್ನ ಸಾಧ್ಯವಾಗಿಸಿರುವವರು ಅನಿಲ್ ದಾಸ್ ಅಂತ. ಸೊ ನಿಮ್ಗೆ ಪರಿಚಯ ಇರ್ಬೋದು. ಅವರು ದಾಸ್ ಪ್ರಮೋಷನ್ಸ್ ಅಂಡ್ ಹೋಮ್ ಕೇರ್ ಸರ್ವಿಸಸ್, ಸೊ ತುಂಬಾನೇ ಕ್ರಿಯೇಟಿವ್ ಆಗಿ ಅವರು ಅದನ್ನ ನಡೆಸ್ಕೊಡ್ತಾ ಇದ್ದಾರೆ. ಸೊ ಈ ಇಂಟರ್ವ್ಯೂ ನಡೀಲಿಕ್ಕೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಅದನ್ನ ಮೋಟಿವೇಟ್ ಮಾಡಿದವರು ಅವರು. ಸೊ ಅವರಿಗೆ ಅವರ ಸಂಸ್ಥೆಯ ಬಗ್ಗೆ, ಅವರ ಕಾರ್ಯಗಳ ಬಗ್ಗೆ ತಾವೇನು ಹೇಳಿಕೆ? ಅನಿಲ್ ದಾಸ್ ನನ್ನ ಆತ್ಮೀಯ ಮಿತ್ರ. ಅದರಲ್ಲಿ ನಾನು ಅವ್ರ ಮನೆಯ 2-3 ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ, ಅವರ ಸಂಸ್ಥೆ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. ಆ್ಯಂಡ್ ಐ ಅಪ್ರಿಷಿಯೇಟ್ ಒಬ್ಬ ಯಂಗ್ಸ್ಟರ್ ಆಗಿದ್ದುಕೊಂಡು ಯಾವ ರೀತಿ ಸಮಾಜದಲ್ಲಿ ಕಷ್ಟಪಟ್ಟು ದುಡ್ಡು ಮೇಲೆ ಬರ್ಬೋದಂತೇಳಿ ಎಲ್ಲ ಯುವಕರಿಗೆ ಒಂದು ಪ್ರೇರಣೆ ಆಗಿರುವಂಥ ವ್ಯಕ್ತಿತ್ವ. ಇದರಲ್ಲಿ ಆ ಒಂದು ಸಮಾಧಾನ, ತಾಳ್ಮೆ ಎಲ್ಲ ಮೈಗೂಡಿಸಿಕೊಂಡು ಇವತ್ತು ಯಶಸ್ವಿಯಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರದ್ದಾದ ರೀತಿಯಲ್ಲಿ ಸಾಮಾಜಿಕವಾದ ಬಡವರಿಗೆ ಮಾಡೋ ಸಹಾಯ ಕೂಡ ಇವತ್ತು ಮಾಡ್ತಿದ್ದಾರೆ. ಸೊ ನನಗೆ ಇದು ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್. ನನಗೆ ಯಾವ ನೋಡೋದು ಖುಷಿ ಆಗೋದು ಆ ವ್ಯಕ್ತಿತ್ವ. ಹಾಗಾಗಿ ಈ ಒಂದು ಇಂಟರ್ವ್ಯೂ ನಡೀಲಿಕ್ಕೆ ಅವರೇ ಕಾಲ್ ಮಾಡಿ ಅಂದ್ರೆ ಸಪೋರ್ಟ್ ಕೊಟ್ಟದ್ದು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಸೊ ಹಾಗಾಗಿ ಅವರು ನಿಮ್ಗೆ ತುಂಬಾ ಒಳ್ಳೆ ಮಿತ್ರ. ಹಾಗಾಗಿ
ಜಸ್ಟ್ ಅವಾಯ್ಡ್ ಫಾರ್ ಇಂಗ್ಲಿಷ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. Thank you. ಖುಷಿ ಅನಿಸ್ತು ಮಸ್ತ್ ಗುಡ್. ಸರ್. ತಾವು ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ ತಾವು ತುಂಬಾ ಇಂಟ್ರೆಸ್ಟ್ ತಗೊಂಡು ಓದ್ತೀರಂತ ಹೇಳಿದ್ರಿ. ಅದಕ್ಕೆ ಪೂರಕವಾಗುವಂಥ ಒಂದು ಪುಸ್ತಕ ಇದು. ನಮ್ಮ ಕಾರ್ಕಳದ ಪ್ರಜ್ವಲಾ ಶೆಣೈ ಅಂತ. ಸೊ ಶಿ ಈಸ್ ಅ ಒರೇಷಿಯಸ್ ರೈಟರ್, ತುಂಬಾ ಚೆನ್ನಾಗಿ ಬರೀತಾರೆ. ಹಾಗೆ ಸೆಲ್ಫ್ ಡೆವಲಪ್ಮೆಂಟ್ ಮೇಲೆ ಒಂದಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಸೊ ತಮ್ಮ ಕಾರ್ಯಕ್ರಮಕ್ಕೆ ಇದನ್ನು ಉಡುಗೊರೆಯಾಗಿ ಕೊಡಬೇಕು ಅಂತ ಹೇಳಿ ಅವರದೊಂದು ಇಂಟ್ರೆಸ್ಟ್ ಕನ್ನಡದಲ್ಲೇ ಮೂಡಿ ಬಂದಿದೆ. ನಮ್ಮದೇ ಕಾರ್ಕಳದವರು. ಸರ್, ಯು ಪ್ಲೀಸ್ ಹ್ಯಾವ್ ದಿಸ್. ಥ್ಯಾಂಕ್ ಯು. ಎಸ್, ಪ್ರಜ್ವಲಾ ಶೆಣೈ ಕಾರ್ಕಳ, ತಮಗೆ ಶುಭವಾಗಲಿ. ಹಾಗೆ ನಮ್ಮ ಆರೋಹಣ ತಂಡದ ಪರವಾಗಿ ದಿಸ್ ಇಸ್ ಅ ಸ್ಮಾಲ್ ಹ್ಯಾಂಪರ್ ಸರ್. ತಂಡದ ಪರವಾಗಿ ಐಟೊಂಜಿ ವಾಟ್ ಕ್ಯಾನ್ ಯು ಕ್ಯಾನ್ ಹ್ಯಾವ್ ದಿಸ್ customized from Arohana. Come. Yes. So this is a zipper. You can have this. Nice. Thank you. This is a pen. Good. Thank you. ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಕಾಳಜಿ ಬಗ್ಗೆ ಚಿಂತೆಯೇ? ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸರ್ವಿಸಸ್ ನಿರಂತರ 18 ವರ್ಷಗಳಿಂದ ನಿಷ್ಠಾವಂತ ಅನುಭವಿ ಹೋಮ್ ನರ್ಸ್ಗಳನ್ನು ಮನೆ, ವೃದ್ಧಾಶ್ರಮ, ಆಶ್ರಮ, ಆಸ್ಪತ್ರೆ ಮುಂತಾದೆಡೆ ರೋಗಿಗಳ ಆರೈಕೆಗೆ ಕರ್ನಾಟಕ ಹಾಗೂ ದೂರದ ಊರುಗಳಿಗೆ ಸಂಪೂರ್ಣ ಜವಾಬ್ದಾರಿಯೊಂದಿಗೆ ಕಳಿಸಿಕೊಡುತ್ತದೆ. ಜೊತೆಗೆ ಉಚಿತ ಹೋಮ್ ನರ್ಸಿಂಗ್ ತರಬೇತಿ ಮುಖಾಂತರ ಕರ್ನಾಟಕದ ಸಾವಿರಾರು ನಿರುದ್ಯೋಗಿಗಳ ಆಶಾಕಿರಣ. ಸೇವಾ ಮನೋಭಾವದೊಂದಿಗೆ ಕನಿಷ್ಠ 7ನೇ ತರಗತಿ SSLC ಅಥವಾ PUC ವಿದ್ಯಾರ್ಹತೆ ಇದ್ದರೆ ಸಾಕು. ದಾಸ್ ಪ್ರಮೋಷನ್ಸ್ ನೀಡುತ್ತದೆ ತರಬೇತಿ ಜೊತೆಗೆ ಉದ್ಯೋಗದ ಭರವಸೆ. ದಾಸ್ ಪ್ರಮೋಷನ್ಸ್ ಸೇವೆಗೆ ಇನ್ನೊಂದು ಹೆಸರು. ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸರ್ವಿಸಸ್ ರಿಜಿಸ್ಟರ್ಡ್, ಎಂಪೋರಿಯಂ ಬಿಲ್ಡಿಂಗ್, 2ನೇ ಮಹಡಿ, C15, ಕನಕನಾಡಿ, ಮಂಗಳೂರು.